परफेक्ट पैकेजिंग, बेहतरीन प्रोडक्ट्स और हाइजीनिक कंडीशन में अलग अलग फ्लेवर्स के अंदर आपको मिलेगा एकता की ओर से फ्लेवर्स एज वेल एज मशीनरीज, एवरीथिंग यू विल गेट अंडर वन रूफ फ्रॉम एकता मशीन्स। फ्रेंड्स, आप देख सकते हैं बहुत ही हाइजीनिक वे से यहाँ पे महिला है जो प्रोडक्शन कर रही है। ऑटोमेटिक मशीन के ऊपर फिलिंग एंड कैपिंग हो रहा है। आपको अलग अलग फ्लेवर्स मिल जाएंगे। मशीन का सेटअप आप देख सकते हैं कि कितना बेहतरीन तरीके से मशीन का सेटअप किया हुआ है। सारे जो प्रोडक्ट्स उसको स्टैक किए हुए हैं, डॉक्यूमेंटेशन किया हुआ है और बहुत ही बढ़िया क्वालिटी का प्रोडक्ट है फ्रेंड्स। ಯಾಕಂತಂದ್ರೆ ನಾನು ನೋಡಿರೋ ಥರ ತುಂಬ ಜನ ಏನು ಮಾಡ್ತಾರೆ ಅಂದರೆ 20 ಲೀಟ್ರ್ ಪೆಟ್ ಬಾಟಲ್ ಎಲ್ಲ ತಂದುಬಿಟ್ಟು ಮಾಡ್ತಾರೆ. ನೀವು ಯಾವ ಥರ ಮಾಡ್ತಾ ಇದ್ದೀರಾ ಇದು? ಹೌದು, ಹೇಳಿದ ನಿಜ. ಮಾರ್ಕೆಟಲ್ಲಿ 20 ಲೀಟರ್ ಕ್ಯಾನ್ ಸಿಗುತ್ತೆ, ಅದನ್ನು ತೊಗೊಂಬಂದು ಮಾಡ್ತಾರೆ. ಬಟ್ ಆ ಕ್ಯಾನ್ ಅಲ್ಲಿ ವಾಟರ್ ಎಷ್ಟು ಕ್ವಾಲಿಟಿ ಇರೋದು ಯಾರಿಗೂ ಗೊತ್ತಿಲ್ಲ. ಹೌದು ಹೌದು. ನಮ್ಮಲ್ಲಿ ಬಂದುಬಿಟ್ಟು 500 ಲೀಟರ್ಸ್ ಪರ್ ಅವರ್ ಕೆಪಾಸಿಟಿದು ವಾಟರ್ ಪ್ಲಾಂಟ್ ಆಗಿದೆ. ವಾಟರ್ ಪ್ಲಾಂಟ್, ಆರ್ ಒ ಪ್ಲಾಂಟ್. ಓಕೆ ಓಕೆ ಓಕೆ. ಸೊ ಪ್ಯೂರಿಫೈಡ್ ವಾಟರ್ನ ಯೂಸ್ ಮಾಡಿ. ಹೌದು ಹೌದು, ಡೆಫಿನೆಟ್ ಆಗಿ. ಇದು ಅಂದರೆ ಹೆಚ್ಚಾಗಿ ಹಾಕಬೇಕು. 6 ಫ್ಲೇವರ್ಗೆ 6 ಕೇಸ್ ಆರ್ಡರ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯಿತು, ಮಾರ್ಜಿನ್ ಕಡಿಮೆ ಆಯಿತು. ಮತ್ತು 6 ಫ್ಲೇವರ್ ಹಾಕಿದಾಗ ನಮಗೊಂದು ವಾರದಲ್ಲೇ ಖಾಲಿ ಆಗಲ್ಲ. ಅದಕ್ಕೋಸ್ಕರ ಒಂದು ತಿಂಗಳಾದರೂ ಬಂಡವಾಳ ಹಾಕ್ಕೊಂಡು ಕಾಯ್ತಾ ಇರಬೇಕು ಅಲ್ವಾ. ಅದನ್ನು ನಾವು ಆ ತಲೆನೋವನ್ನು ಕಡಿಮೆ ಮಾಡೋಕ್ಕೋಸ್ಕರ ನಾವೇನು ಮಾಡಿದ್ವಿ, ಒಂದೇ ಕೇಸಲ್ಲಿ 3 ಫ್ಲೇವರ್ ಬಿಡ್ತಾ ಇದ್ವಿ. ಸೊ ಇಲ್ಲಿ 6 ಕೇಸನ್ನು ಪರ್ಚೇಸ್ ಮಾಡಿ 6 ಫ್ಲೇವರ್ಗೆ ಇನ್ವೆಸ್ಟ್ ಮಾಡಿ ತಿಂಗಳೆಲ್ಲ ಕಾಯೋದು ಬಂದು 2 ಕೇಸ್ಗೆ ಇನ್ವೆಸ್ಟ್ ಮಾಡಿದ್ರೆ 6 ಫ್ಲೇವರ್ ಬರುತ್ತೆ. 50% ಡೀಲರ್ ಮತ್ತು ರಿಟೇಲರ್, ಹೋಲ್ಸೇಲರ್ ಮತ್ತು ರಿಟೇಲರ್ ಅವರಿಬ್ಬರು ಆ ಮಾರ್ಜಿನ್ನ ಈಕ್ವಲ್ ಆಗಿ ಶೇರ್ ಮಾಡಿ. ಅಂಗಡಿಯವರಿಗೆ ₹5, ನನಗೆ ₹5. ಸೊ ನಾನು ಒಂದು ಬಾಟ್ಲಿಗೆ ₹5 ದುಡಿಬೋದು. ಡೆಫಿನೆಟ್ ಆಪರ್ಚುನಿಟಿ ಇದೆ. ಹೊರಗಡೆ ಮಾರ್ಕೆಟಲ್ಲೆಲ್ಲ ಏನು ದೊಡ್ಡ ದೊಡ್ಡ ಬ್ರ್ಯಾಂಡ್ ಎಲ್ಲ ಹಾಕ್ತಾರೆ, ಅವರು ಎಷ್ಟು ಮಾರ್ಜಿನ್ ಕೊಡ್ತಾರೆ ಸರ್? ಅವರೆಲ್ಲ ನಿಮಗೆ ₹1.5 ಮೇಲೆ ಜಾಸ್ತಿ ಕೊಡಲ್ಲ ಸರ್. ನನಗೆ ₹1 ಅಂಗಡಿಯವ್ರಿಗೆ. ಏನಪ್ಪ ಇವನು ವಿಡಿಯೋ ಮಾಡೋದು ಬಿಟ್ಬಿಟ್ಟು ಒಳ್ಳೆ ಜ್ಯೂಸ್ ಕುಡಿತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ವೀಕ್ಷಕರೇ? ಮಾರ್ಕೆಟ್ ಅಲ್ಲೇ ಮೊದಲನೇ ಬಾರಿಗೆ ಮೂಸಂಬಿ ಸೋಡಾ ಬಂದ್ಬಿಟ್ಟಿದೆ ಅಲ್ವಾ. ಸೊ ಈ ರೀತಿ ಯುನಿಕ್ ಆಗಿರುವಂತಹ ಸೋಡಾ ಜ್ಯೂಸ್ಗಳು ನಮ್ಗೆ ಸಿಗ್ತಾ ಇದೆ ಅಂತಂದ್ಮೇಲೆ ಈ ಬಿಸ್ನೆಸ್ ಅಲ್ಲಿ ಯಾಕೆ ನಾವು ಕೈ ಹಾಕ್ಬಾರ್ದು? ಹೌದು ವೀಕ್ಷಕರೇ, ಇವತ್ತು ನಿಮ್ಗೋಸ್ಕರ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ, ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾವನ್ನ ತಗೋ ಬಂದಿದ್ದೀನಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನ್ ನಿಮ್ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಬಿಸ್ನೆಸ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ತಮ್ನೇಲ್ ಮೇಲೆ ನೋಡಿರೋದು ಪಕ್ಕಾ ನಿಜ. ಕೇವಲ 1 ಲಕ್ಷದಲ್ಲಿ ನೀವು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು, ಒಂದು ಒಳ್ಳೆ ಆದಾಯವನ್ನ ಗಳಿಸ್ಬೋದು. ನೋಡಿ, ತುಂಬಾ ಇವಾಗ ಏನ್ ನಡೀತಾ ಇದೆ ಅಂತಂದ್ರೆ, ಏನು ಅಂತಾರಾಷ್ಟ್ರೀಯ ಪಾನೀಯಗಳಿದೆ, ಅವನ್ನೆಲ್ಲವೂ ಕೂಡ ನಾವು ಬಹಿಷ್ಕರಿಸ್ತಾ ಇದ್ದೀವಿ. ನಾವು ಕುಡಿತಾ ಇಲ್ಲ, ನಮ್ಮ ಮಕ್ಕಳಿಗೂ ಕೂಡ ಕೊಡ್ತಾ ಇಲ್ಲ. ಕಾರಣ ಏನಂತ ನಿಮಗೂ ಗೊತ್ತು, ಬ್ರ್ಯಾಂಡ್ ಹೆಸರು ನಾನು ತಗೋಬೇಕಾಗಿಲ್ಲ. ಸೊ ಇದರಿಂದ ಏನಾಗಿದೆ ಅಂತಂದ್ರೆ, ನಮ್ಮ ಲೋಕಲ್ ಪಾನೀಯಗಳು, ಹೌದು, ಏನು ನಮ್ಮ ಲೋಕಲ್ ಆಗಿ ರೆಡಿ ಆಗತ್ತಲ್ಲ, ಬೆಂಗಳೂರು ಇರ್ಬೋದು, ಕರ್ನಾಟಕದಲ್ಲಿ ರೆಡಿ ಆಗುವಂತಹ ಪಾನೀಯಗಳಿಗೆ ಒಂದೊಳ್ಳೆ ಬೆಲೆ ಬಂದಿದೆ ಅಂತ ಹೇಳ್ಬೋದು. ಸೊ ಇಲ್ಲೇ ಬರ್ತಾ ಇರುವಂತದ್ದು ಒಂದೊಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ ವೀಕ್ಷಕರೇ. ಸೊ ಯಾರಾದ್ರೂ ಕೂಡ ಈ ಬಿಸ್ನೆಸ್ಗೆ ಬರಬೇಕು ಅಂತಂದ್ರೆ ಇದು ಸರಿಯಾದ ಸಮಯ ವೀಕ್ಷಕರೇ. ಸೊ ಆದ್ದರಿಂದ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿಯನ್ನ ತಗೊಂಡ್ಬಂದಿದ್ದೀನಿ. ಈ ಬಿಸ್ನೆಸ್ ಆಪರ್ಚುನಿಟಿಯನ್ನ ನಮಗೆ ಪರಿಚಯ ಮಾಡ್ಕೊಡ್ತಾ ಇರುವಂತವ್ರು ಪವರ್ ಫುಡ್ ಅಂಡ್ ಬೆವರೇಜಸ್ ಅವರು. ಅಂಡ್ ಇವರು ಚಿಲ್ಟೋಸ್ ಎಂಬ ಹೆಸರಿನಲ್ಲಿ ಒಂದು ಒಳ್ಳೆ ಪಾನೀಯಗಳನ್ನ ರೆಡಿ ಮಾಡಿದ್ದಾರೆ ಅಂಡ್ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ರನ್ ಆಗ್ತಾ ಇದೆ. ಹಾಗಾದ್ರೆ ಚಿಲ್ಟೋಸ್ ಅಂದ್ರೆ ಏನು, ನಾವ್ ಯಾಕೆ ಈ ಪಾನೀಯಗಳಿಗೆ ಬರಬೇಕು, ಯಾಕೆ ದೊಡ್ಡ ದೊಡ್ಡ ಪಾನೀಯಗಳಿಗೆ ನಾವು ಬಿಟ್ಟಿದ್ದೀವಿ, ಆ ಕಾರಣವನ್ನ ಇಲ್ಲಿ ನಾವು ಸಮಜಾಯಿಸಿ ಕೊಡಬೇಕು. ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡೋದಕ್ಕೆ ಇಲ್ಲಿನ ಓನರ್ ಆಗಿರುವಂತಹ ದೀಪಕ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ತಾವು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಒಂದು ಒಳ್ಳೆ ಸಮಯದಲ್ಲಿ ಬಂದಿದ್ದೀರಾ. ನಮ್ಮ ಜನತೆ ಎಲ್ಲ ಈ ಅಂತಾರಾಷ್ಟ್ರೀಯ ಪಾನೀಯಗಳನ್ನೆಲ್ಲ ಕುಡಿದ್ಬಿಟ್ಟು ಸಾಗುರು ಇದನ್ನ ಅಂತ ನಮಸ್ಕಾರ ಹೊಡಿತಾ ಇದ್ದಾರೆ. ಬಟ್ ಏನಾದ್ರು ಕುಡಿಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಯಾವ್ದಾದ್ರು ಒಂದು ಜ್ಯೂಸ್ ಕುಡಿಲೇಬೇಕು, ಚೇತಾಹಾರಿ ಬೇಕೇ ಬೇಕು ನಮಗೆ. ಓಕೆ, ಸೊ ಅಂತ ಸಮಯದಲ್ಲಿ ಚಿಲ್ಟೋಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಿ. ಫಸ್ಟ್ ಪವರ್ ಫುಡ್ ಅಂಡ್ ಬೆವರೇಜಸ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಕಂಪನಿಯ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಿ ಸರ್ ನಮಗೆ. ಪವರ್ ಫುಡ್ ಅಂಡ್ ಬೆವರೇಜಸ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನಂದರೆ, ಕೊರೋನಾನಲ್ಲಾದಂಥ ನಮ್ಮ ಬಿಸ್ನೆಸ್ಸಲ್ಲಿ ಲಾಸಸ್. ಫಸ್ಟ್ ನಾವು ಕಾಂಟ್ರಾಕ್ಟ್ ಫೀಲ್ಡಲ್ಲಿದ್ದು, ನಂತರ ನಾವು ಬಿಸ್ನೆಸ್ ಅಂತ ನಾವು ಡಿಸ್ಟ್ರಿಬ್ಯೂಟಿಂಗ್ ತೊಗೊಂಡಿದ್ದು. ಬಿವರೇಜಸ್ಸಲ್ಲಿ ಡಿಸ್ಟ್ರಿಬ್ಯೂಟಿಂಗ್ ಗೋಲಿ ಸೋಡಾ ಅದನ್ನು ಮಾಡ್ತಾಯಿದ್ದು. ಅದು ಮಾಡಬೇಕಾದ್ರೆ ಗೋಲಿ ಸೋಡಾ ಎಲ್ಲ ಸ್ವಲ್ಪ ಕಾಸ್ಟ್ಲಿ, ನಮ್ಮ ಲೈಕ್ ಮಧ್ಯಮ ವರ್ಗದ ಜನರಿಗೆ ಅದು ಕೈಗೆಟಕಿಸ್ತಿರೋದ್ರಿಂದ ನಾವೇನು ಯೋಚನೆ ಮಾಡೋದು, ಇದನ್ನ ನಾವು ಯಾಕೆ ಈ ಗೋಲಿ ಸೋಡಾನೇ ನಾವು ಪೆಟ್ ಬಾಟಲ್ಸಲ್ಲಿ ಕೊಡಬಾರ್ದು, ಚಿಕ್ಕದಾಗ ಮಾಡೋಣ, ಮತ್ತೆ ಎಲ್ಲರಿಗೂ ಎಟಕಿಸೋ ಥರ. ಈಗ ಅಂಗಡಿಯವರಿಂದ ಹಿಡ್ದು ಡಿಸ್ಟ್ರಿಬ್ಯೂಟರ್ ಇಂದ ಹಿಡ್ದು ಸಾಮಾನ್ಯ ಜನರು ಸಹ ಅದನ್ನ ತನ್ನ ಕೈಗೆಟಕೋ ಬೆಲೆಯಲ್ಲಿ ಕುಡಿಬೇಕು ಅನ್ನೋ ರೀತಿಯಲ್ಲಿ ನಾವು ಏನು ಮಾಡಿದ್ವು, ಇದನ್ನ ಯಾಕೆ ನಾವು ಪೆಟ್ ಬಾಟಲಲ್ಲಿ ಮಾಡಬಾರ್ದು ಅಂತ ಮಾಡಿದ್ವು. ಅದರಲ್ಲಿ ಏನಂದರೆ ವಿಶೇಷ, ಈಗ ನೋಡಿರುವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಮಕ್ಕಳುಗಳಿಗೆ ತಂದೆ ತಾಯಿಗಳು ಕೊಡಿಸೋದ್ರಲ್ಲಿ ಹಿಂದೇಟಾಗ್ತಾರೆ. ಬಟ್ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಾವೇನು ಮಾಡಿದ್ವು, ನಮ್ಮ ಬಿವರೇಜಸ್ ಅಲ್ಲಿ ಏನಂದರೆ, ನಾವು ಯಾಕೆ ಫ್ರೂಟ್ ಫ್ಲೇವರ್ಸ್ ತರಬಾರ್ದು, ಲೈಕ್ ಮ್ಯಾಂಗೋ, ಗೋವಾ, ಪೈನಾಪಲ್ಲು,
ಆರೆಂಜು, ಈ ತರ ನಾವೆಲ್ಲ ಎಲ್ಲ ಸೋಡಾ flavor. ನೀವು ಜ್ಯೂಸ್ ಅಲ್ಲಿ ನೋಡಿರ್ತೀರಾ, ಬಟ್ ನಾವೇನ್ ಮಾಡೋದು ಸೋಡಾನಲ್ಲಿ ತಂದು ಫ್ರೂಟ್ ಅಲ್ಲಿ ಸೋಡಾ. ಸೋಡಾ ಓಕೆ ಓಕೆ. ಸೋಡಾ ನೀವು ನೋಡಿರಲ್ಲ, ಈ ಗೋವಾ ನೀವು ಕೇಳಿರಲ್ಲ ಸೋಡಾನಲ್ಲಿ, ಮ್ಯಾಂಗೋನಲ್ಲಿ ಸೋಡಾ ನಾವೇನ್ಬಿಟ್ಟು ಇದ್ರಲ್ಲಿ ತಂದು, ಇದರಿಂದ ಏನಾಗುತ್ತೆ ಜನಗಳಿಗೆ ಏನೋ ಒಂದು ಹೊಸದ್ದು ಮಕ್ಳಿಗೂ ಕೊಡ್ಬೇಕು ಅನ್ನೋದು. ಮತ್ತೆ ನಾವು ಬಂದ್ಬಿಟ್ಟು ಮೇಯ್ನ್ ಆಗಿ ಪ್ಯೂರ್ಲಿ ಶುಗರ್ ಬೇಸ್ಡ್ ಆಗಿ ನಾವು ಮಾಡೋದು, ಯಾವುದೇ ಕೆಮಿಕಲ್ ಇದರಲ್ಲಿ ಮಿಕ್ಸ್ ಆಡ್ ಮಾಡೋದೇ ಇಲ್ಲ. ಹೊರಗಡೆ ಎಲ್ಲ ಮಾಡ್ತಾರಾ? ಮಾಡ್ತಾರೆ. ಓಕೆ ಓಕೆ. ಯಾಕಂದ್ರೆ ಇವತ್ತಿನ ಇದ್ರಲ್ಲಿ ಅವ್ರ ಏನಾರು ಮಾಡ್ಬೇಕಂದ್ರೆ ಹೆಚ್ಚು ಲಾಭ ನೋಡ್ಬೇಕಂದ್ರೆ ಆತರ ಮಾಡ್ಬೇಕು. ಬಟ್ ನಮ್ಮಲ್ಲಿ ನಾವು ಏನು ಮಾಡ್ತಾ ಇದೀವಿ, ಜನರಿಗೆ ರೀಚ್ ಆಗ್ಬೇಕು, ಮಕ್ಳುಗಳಿಗೆ ಇದು ತಂದೆ ತಾಯಿಗಳು ಕೊಟ್ಟು ಇದನ್ನ ನೋಡ್ಬೇಕು ಅನ್ನೋದಕ್ಕೆ ನಾವು ಇದನ್ನ ಮಾಡ್ತಾ ಇದ್ದೀವಿ. ಇದ್ರಲ್ಲಿ ಬಂದ್ಬಿಟ್ಟು ನಾವು ಟೋಟಲಿ 8 ಫ್ಲೇವರ್ ಮಾಡಿದೀವಿ. 8 ಫ್ಲೇವರ್. ಓಕೆ ಓಕೆ ಓಕೆ. 8 ಫ್ಲೇವರ್ ಎಲ್ಲ ಫ್ರೂಟೇ. ನೀವು ಕೇಳೋ ಗೋವಾ, ಮ್ಯಾಂಗೋ, ಆರೆಂಜು, ಬ್ಲೂಬೆರಿ, ಗ್ರೀನ್ ಆಪಲ್, ರೆಡ್ ಗ್ರೇಪು, ಇದೆಲ್ಲ ಕೇಳಿರಲ್ಲ, ಬಟ್ ಇದು ಮಾಡಿದೀವಿ. ಮತ್ತೆ ಫ್ಯೂಚರ್ ಅಲ್ಲಿ ಇನ್ನೂ ಬೇರೆ ಬೇರೆದು ಮಾಡೋಣ ಅಂತಿದ್ವಿ. ಈ ಪ್ರೆಸೆಂಟ್ 8 ಫ್ಲೇವರ್ ಮಾಡಿದ್ವಿ ಸರ್, ನೋಡ್ತಾ ಇದೆ. ಮತ್ತೆ ಇದು ಕೈಗೆ ಎಟುಕೋ ದರದಲ್ಲಿ 20 ರೂಪಾಯಿಲಿ 250 ml ಎಲ್ಲ ಕಡೆನೂ ಸಿಗುತ್ತೆ. ಪ್ರೆಸೆಂಟ್ ಅಲ್ಲಿ ನಾವು ಡಿಸ್ಟ್ರಿಬ್ಯೂಟಿಂಗ್ ಕೊಟ್ಟಿದ್ದೀವಿ, ಕೆಲವು ಕಡೆ ಹೋಗ್ತಾ ಇದೆ. ಇನ್ನು ಯಾರಾದ್ರೂ ಆಸಕ್ತಿ ಇರೋರು ಕೊಡಬಹುದು ಅಂತ ಹೇಳ್ತಾರೆ. ಮಾತಾಡೋಣ, ಅದ್ರ ಬಗ್ಗೆನೂ ಕೂಡ ಮಾತಾಡೋಣ. ನಾನು ಇನ್ನೊಂದು ಕ್ವಶನ್ ಏನಂತಂದ್ರೆ, ನಾವ್ಯಾಕೆ ಯೂಸ್ ಮಾಡಬೇಕು ಹೇಳಿದ್ರಿ, ಅಂಗಡಿಯವರು ಇಷ್ಟೊಂದು ಬ್ರ್ಯಾಂಡ್ ಇದೆ ಸರ್, ನಿಮ್ಮ ಚಿಲ್ಟಸ್ ಬ್ರ್ಯಾಂಡನ್ನು ಯಾಕೆ ತಗೋಬೇಕು ನಾವು? ಏನು ಅಂಗಡಿಯವ್ರಿಗೆ ಏನು ಮೆಸೇಜ್ ಕೊಡ್ತೀರಾ ನೀವು? ನಾವು ಏನು ಹೇಳಿದ್ರೆ, ಈಗ ನೋಡಿ ಅಂಗಡಿಯವರು ಪ್ರತಿಯೊಂದು ಕಂಪನಿ ಏನೇನು ಮಾಡಿದೆ, ತನ್ನ ಏನು ಫ್ಲೇವರ್ ಸಿಕ್ಕಿರ್ತಾರೆ, ಒಂದೊಂದು ಕೇಸ್ ಒಂದೊಂದು ಫ್ಲೇವರ್. ಒಂದ್ ಕೇಸಲ್ಲಿ 24 ಬಾಟ್ಲ್ ಇರುತ್ತೆ, ಇಲ್ಲ 30 ಬಾಟ್ಲು. ಒಂದೊಂದ್ ಕೇಸಿಗೆ ಒಂದು ಸಣ್ಣ ಅಂಗಡಿ, ಯಾವ್ದೋ ಒಂದು ಕಿರಾಣಿ ಅಂಗಡಿ, ಇಲ್ಲ ಒಂದು ಕಾಂಡಿಮೆಂಟ್ಸ್, ಅವನಿಗ 6 ಫ್ಲೇವರ್ ತಗೋಬೇಕಂದ್ರೆ 6 ಕೇಸಿಗೆ ಇನ್ವೆಸ್ಟ್ ಮಾಡಬೇಕು. ಹೌದು, ಕರೆಕ್ಟ್. 6 ಕೇಸಿಗೆ ಇನ್ವೆಸ್ಟ್ ಮಾಡಬೇಕು. ಬಟ್ ನಮ್ಮಲ್ಲಿ ಆತರ ಅಲ್ಲ, ಒಂದು ಕೇಸಲ್ಲಿ 3 ಫ್ಲೇವರ್ ಕೊಡ್ತೇವೆ. ಸೊ ಅವನು 2 ಕೇಸನ್ನ ಪರ್ಚೇಸ್ ಮಾಡಿದ್ರೆ ಅಂಗಡಿಯವರು 2 ಕೇಸ್ 6 ಫ್ಲೇವರ್ ಬಂದ್ಬಿಡುತ್ತೆ, ಎಲ್ಲ ಬಂದ್ಬಿಡ್ತು. ಸೊ ಒಂದು ಸಣ್ಣ ಫ್ರಿಡ್ಜ್ ಇಕ್ಕಿದ್ರು ಅದರಲ್ಲಿ ಇಟ್ಕೋಬಹುದು, ಒಂದು ವಾರದಲ್ಲಿ ಮುಗಿಯುತ್ತೆ. ಮತ್ತೆ ಫ್ರೆಶ್ ಮಾಲ್ ಹಾಕಿಸ್ಕೋಬಹುದು. ಅವ್ನ ಕ್ರೆಡಿಟ್ಗೆ ಹೆದರುವಂಥದ್ದಿರಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ಲಪ್ಪ ಜಾಸ್ತಿ ಹಾಕ್ಬೇಕು ಅನ್ನೋದಿರಲ್ಲ. ಸ್ಮಾಲ್ ಇನ್ವೆಸ್ಟ್ಮೆಂಟು, ಮಿನಿ ಫ್ಲೇವರ್ಸ್ ಮಾಡಿಕೊಂಡು ಅವನಿಗೂ ಒಂದು ಒಳ್ಳೆ ಮಾರ್ಜಿನ್ ಕೊಡ್ತೇವೆ. ಲೈಕ್ ಡಿಸ್ಟ್ರಿಬ್ಯೂಟರ್ಗೂ ಒಳ್ಳೆ ಮಾರ್ಜಿನ್ ಇದೆ, ಇದು ರಿಟೇಲರ್ಗೂ ಒಳ್ಳೆ ಮಾರ್ಜಿನ್ ಚೆನ್ನಾಗಿದೆ. ನೀವು ಹೇಳ್ತಾ ಇರೋದು ಫ್ಲೇವರ್ ಚೆನ್ನಾಗಿದೆ, ಆಪ್ಷನ್ ಚೆನ್ನಾಗಿ ಕೊಡ್ತಾ ಇದ್ದೀರಾ. ಬಂದವರು ಕೂಡ 4 ಆಪ್ಷನ್ ಫ್ಲೇವರ್ ಕೇಳ್ತಾರೆ ಒಂದೇ ಸತಿಗೆ. ಇವರೆಲ್ಲ ತೆಗೆದು ಫ್ರಿಜ್ ತುಂಬಿಡಕ್ ಆಗೋದಿಲ್ಲ ಅಲ್ವಾ? ಸೊ ಜನರಿಗೂ ಕೂಡ ಕೊಡಕ್ಕಾಗತ್ತೆ, ಜೊತೆಯಲ್ಲಿ ಮಾರ್ಜಿನ್ ಚೆನ್ನಾಗಿ ಕೊಡ್ತಾ ಇದ್ದೀರಾ. ಮತ್ತೆ ಇನ್ನೊಂದು ಏನ್ಬೇಕಂದ್ರೆ ನೋಡಿ, ಫ್ರಿಡ್ಜ್ ಎಕ್ಸ್ಪೆಕ್ಟ್ ಮಾಡೋರೆಲ್ಲ ದೊಡ್ಡ ಅಂಗಡಿ ಇಟ್ಕೊಂಡಿರ್ಬೇಕು, ಅದು ತುಂಬಾ ಇನ್ವೆಸ್ಟ್ ಮಾಡಬೇಕು, ಒಂದೇ ಸತಿ 20,000 ರೂಪಾಯಿ ಆರ್ಡರ್ ಹಾಕೋ, ಈ ತರ ಇರುತ್ತೆ ಕಂಡೀಷನ್ಸ್. ನಮ್ಮಲ್ಲಿ ಆ ಥರ ಎಲ್ಲ. ನೀವೆಲ್ಲಾದ್ರೂ ಒಂದು 5,000 ರೂಪಾಯಿ ಫ್ರಿಜ್ಜು ಇಲ್ಲ ಮನೇಲಿರೋ ಫ್ರಿಜ್ಜೇ ತಗೊಂಡ್ಬಂದು ಇಟ್ಕೊಂಡ್ರು, ನಮ್ಮ 2 ಕೇಸ್ ಹಾಕೊಂಡ್ರೆ 6 ಫ್ಲೇವರ್ 60 ಪೀಸ್ ಬಂದ್ಬಿಡ್ತು, ಎಲ್ಲ ಫ್ರಿಜ್ಜೇ ತುಂಬ ಹೋಗ್ಬಿಡುತ್ತೆ. ಆರಾಮಾಗಿ ಬಿಸ್ನೆಸ್ ಮಾಡ್ಕೋಬಹುದು, ಮಾರ್ಜಿನ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸರ್. ಮಾರ್ಜಿನ್, ಬಿಸ್ನೆಸ್, ಹೇಗೆ ಬಿಸ್ನೆಸ್ ಮಾಡೋದು ಪ್ರತಿಯೊಂದನ್ನು ಕೂಡ ನಾವು ಆಮೇಲೆ ತಿಳ್ಕೊಳ್ಳೋಣ. ಲಾಸ್ಟ್ ಅಲ್ಲಿ ಮೊದಲನೇದಾಗಿ ನಾವು ನೋಡ್ಬೇಕಾಗಿರೋದು ನಿಮ್ ಪ್ರಾಡಕ್ಟ್ ಚೆನ್ನಾಗಿದ್ರೆ ತಾನೇ ಮುಂದುವರೆ. ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರ, ಹೌದಪ್ಪ ಜ್ಯೂಸ್ ಏನೋ ಚೆನ್ನಾಗಿರ್ಬೋದು ಅಂತ ಹೇಳ್ಬಿಟ್ಟು, ಬಟ್ ಆ ಜ್ಯೂಸ್ ಹಿಂಗ್ ರೆಡಿ ಆಗುತ್ತೆ, ಅದರಲ್ಲಿ ಬರುವಂತಹ ಏನೇನು ಇಂಗ್ರೀಡಿಯೆಂಟ್ಸ್ ತರ ಇರುತ್ತೆ, ಅಂಡ್ ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಹೈಜಿನಿಕ್ ಆಗಿ ಮಾಡ್ತಾ ಇದಾರೋ ಇಲ್ವೋ ಅದನ್ನ ನಾವು ನೋಡ್ಬೇಕಾಗುತ್ತೆ ಸರ್. ಇವೆಲ್ಲ ನೋಡಿದಾಗ ನಾವು ಇವ್ರ ಜೊತೆ ಕೈ ಜೋಡಿಸಬಹುದು, ಬಿಸ್ನೆಸ್ ಅನ್ನ ಮಾಡಬಹುದು. ಅಂಡ್ ಇನ್ನೊಂದು, ಲೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್, ಕೇವಲ 1 ಲಕ್ಷದಲ್ಲಿ ನೀವು ಬಿಸ್ನೆಸ್ ಅನ್ನ ಮಾಡಬಹುದು, ಒಂದು ಒಳ್ಳೆ ಆದಾಯವನ್ನ ಪಡಿಬಹುದು. ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಜ್ಯೂಸ್ ಕುಡಿತಾರೆ, ಎಲ್ಲರೂ ಜ್ಯೂಸ್ ಕುಡಿತಾರೆ. ಸೊ ಅಂದಮೇಲೆ ಬಿಸ್ನೆಸ್ ಮಾಡಬಹುದು. ಡಿಸ್ಟ್ರಿಬ್ಯೂಟ್ರು ಅಂಡ್ ಏರಿಯಾ ಡಿಸ್ಟ್ರಿಬ್ಯೂಟ್ರು, ಪ್ರತಿಯೊಂದು ಡೀಲರ್ಶಿಪ್ ಪ್ರತಿಯೊಂದನ್ನು ಕೂಡ ನೀವು ತಗೋಬಹುದು. ಒಂದು ಕೆಲಸ ಮಾಡೋಣ ಸರ್, ನಿಮ್ ಜೊತೆ ನಾವು ಒಂದು ಫ್ಯಾಕ್ಟ್ರಿ ಟೂರ್ ತಗೊಂಡ್ಬಿಡ್ಬೋದಾ? ಮಾಡೋಣ ಸರ್. ಏನೇ ನಡೆಯುತ್ತೆ ನಿಮ್ ಕತೆ ಎಲ್ಲ ತಿಳ್ಕೊಬೋದಾ? ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ ವೀಕ್ಷಕರೇ, ನೋಡ್ಕೊಂಡ್ ಬರೋಣ. ಇವಾಗ ಮೊದಲೇದಾಗಿ ನಾನು ಕೇಳುವಂಥದ್ದು ಅಡ್ರೆಸ್, ನಿಮ್ಮ ಈ ಯೂನಿಟ್ ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್ ಆಗಿ? ಸರ್ ಇಲ್ಲಿ ನೀವು ಮಾಗಡಿ ಮೇನ್ ರೋಡ್ ಅಂತ ಹೇಳಿದ್ರೆ, ನೈಸ್ ರೋಡ್ ಆದ ನಂತರ ಕಡಬಗೆರೆ ಕ್ರಾಸ್ ಅಂತ ಬರುತ್ತೆ. ಅಲ್ಲಿಂದ ಒಳಗಡೆ ಬಂದ್ರೆ ನಿಮ್ಗೆ ಕಿತ್ತನಹಳ್ಳಿ ಅಂತ, ಕಿತ್ತನಹಳ್ಳಿ ಅಲ್ಲಿ ಮಾಡಿರುವಂಥದ್ದು. ಸೊ ಎಲ್ಲ ಸೆಟಪ್ ಅನ್ನ ಕಂಪ್ಲೀಟ್ ಆಗಿ ಮಾಡಿದ್ದೀರಾ. ಬನ್ನಿ ಸರ್, ಪ್ರೊಸೆಸ್ ಹೇಳ್ತಾ ಬನ್ನಿ, ಏನೇನು ನಡೆಯುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು. ಸರ್ ಇದು ಬಂದ್ಬಿಟ್ಟು ನಾವು ಸಿರಪ್ ಪ್ರಿಪರೇಷನ್, ಓಕೆ. ಸೋಡಾಗೆ ಬಿಫೋರ್ ನಾವು ಸಿರಪ್ ನ ಮಾಡ್ಕೊಳ್ತೇವೆ, ಶುಗರ್ ಆಡೆಡ್ ಸಿರಪ್. ಓಕೆ. ಸೊ ಅದನ್ನ ಮಾಡ್ಕೋತಾ ಇದೀವಿ. ನೀವು ಹೇಳಿದ್ರಿ ಪ್ಯೂರ್ ಶುಗರ್ನೇ ಯೂಸ್ ಮಾಡ್ತೀವಿ, ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಲ್ಲ. ಸೊ ಎಲ್ಲ ಶುಗರ್ ಅಲ್ಲೇ ಆಗುವಂಥದ್ದು ಸರ್? ಹೌದು ಹೌದು. ಸೊ ಇಲ್ಲಿ ಸಿರಪ್ ರೆಡಿ ಆಗುತ್ತೆ. ಇಲ್ಲಿ ಸಿರಪ್ ಸ್ಟೋರೇಜ್ ನೋಡಿ, ಇಲ್ಲಿ ಎಲ್ಲ ಸಿರಪ್ಸ್. ಓ, ಇವೆಲ್ಲ ನೀವು ರೆಡಿ ಮಾಡಿ ಸ್ಟೋರೇಜ್ ಮಾಡಿಟ್ಟಿರೋದು? ಹೌದು ಸರ್. ಓಕೆ. ಸೊ ಇಲ್ಲಿಂದ ಎಲ್ಲಿ ಹೋಗುತ್ತೆ ಸರ್ ಇವಾಗ? ಬನ್ನಿ ಸರ್, ಬಿಫೋರ್ ಆಪರೇಷನ್ ಸಿರಪ್ನ ಫ್ರೀಸ್ ಮಾಡ್ತೇವೆ. ಫ್ರೀಸ್ ಮಾಡಿ ಕೋಲ್ಡ್ ಟೆಂಪ್ರೇಚರ್ ಲೈಕ್ 3 ಡಿಗ್ರಿಗೆ ತಗೊಂಡ್ಬರ್ತೇವೆ. ಯಾಕಂದ್ರೆ ಸೋಡಾನಲ್ಲಿ
ಮಿಕ್ಸ್ ಆದಾಗ ನಿಮಗೆ ಸೋಡಾ ಪ್ರೆಷರ್ ಬೇಕಂದ್ರೆ ಕೋಲ್ಡ್ ಟೆಂಪರೇಚರ್ ಸಿರಪ್ ಇಕ್ಬೇಕು. ಹಾಗೆ ಇರಬೇಕು ಅದು. ಹಾಗೆ ಓಕೆ, ಇಲ್ಲಿಂದ ಎಲ್ಲ ಹೋಗ್ತದೆ ಸರ್ ಇವಾಗ? ಬಾಟ್ಲಿಂಗ್ ಪ್ರೋಸೆಸ್, ಬಾಟ್ಲು ಕ್ಲೀನಿಂಗ್ ಆಗುತ್ತೆ. ಸರ್ ಒಂದು ನಿಮಿಷ, ಬಾಟ್ಲಿಂಗ್ ಪ್ರೊಸೆಸ್ ಹೋಗೋಕ್ಕಿಂತ ಮುಂಚೆ ಬಾಟಲ್ ಕ್ವಾಲಿಟಿ ಬಗ್ಗೆ ಹೇಳಿ. ಯಾವ ರೀತಿ ಬಾಟಲ್ ತರಿಸ್ತೀರಾ ನೀವು? ಪ್ಲಾಸ್ಟಿಕ್ ಕ್ವಾಲಿಟಿ ಹೇಳಿ ನಮಗೆ. ಸರ್ ಇದು 11.5 ಗ್ರಾಮಿ ಹಾಂ COD 11.5 ಗ್ರಾಮ್ದು ಓಕೆ ಬಾಟಲು. ಇದನ್ನ ನಾವೇ ಪರ್ಟಿಕ್ಯುಲರ್ ಆಗಿ ಡಿಸೈನಿಂಗ್ ಮಾಡಿ ಮಾಡಿಸಿರೋದು. ಓಕೆ, ಈ ರೀತಿ ಬಾಟಲ್ ನೀವು ನೋಡಕ್ ಸಾಧ್ಯ ಇಲ್ಲ. ಎಲ್ಲ ಬಾಟಲ್ ನೀವು ನೋಡಿರ್ಬೋದು, ತೆಳ್ಳಕ್ಕೆ ಸ್ವಲ್ಪ ಲೆಂತಿ ಆಗಿರುತ್ತೆ. ಇದು ನಮ್ಮ ಕಸ್ಟಮರ್ ಯಾರು ನಮ್ಮ ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅವ್ರಿಗೆ ಈಸಿ ಇರಲಿ, ಮಾರ್ಕೆಟ್ ಅಲ್ಲಿ ಒಂದು ಐಡೆಂಟಿಫಿಕೇಶನ್ ಸಪರೇಟ್ ಆಗಿ ಸಿಗ್ಲಿ, ಬಟ್ ಪರ್ಟಿಕ್ಯುಲರ್ ಚಿಲ್ಟಾಸ್ ಅನ್ನೋ ಬ್ರ್ಯಾಂಡ್ ಗೊತ್ತಾಗ್ಲಿ ಅನ್ನೋ ತರ ನಾವು ಈ ಬಾಟಲ್ ಈ ತರ ಮಾಡಿದ್ವಿ. ಇದು ವಾಶ್ ಆಗುತ್ತೆ, ಬಾಟ್ಲ್ ವಾಶ್ ಆಗುತ್ತೆ. ಬಾಟಲ್ ವಾಷಿಂಗ್ ಇದು ರಿನ್ಸರ್ ಅಂತ. ಇದಾಗಿ ಸರ್ ನಾನೇ ನೆಕ್ಸ್ಟ್ ಅಲ್ಲಿ ಇಲ್ಲೇನು ನಡೀತಾ ಇದೆ? ಸೋಡಾ ಫಿಲ್ ಆಗ್ತಾ ಇದೆ. ಫಸ್ಟ್ ಸೋಡಾ ಫಿಲ್, ಫಸ್ಟ್ 2 ಸತಿ ಸೋಡಾ ಫಿಲ್ ಆಗುತ್ತೆ. ಓಕೆ, ಆಮೇಲೆ ಸಿರಪ್ ಬೀಳುತ್ತೆ, ಸಿರಪ್ ಹೋಗುತ್ತೆ. ಓಕೆ, ಮತ್ತೆ ಕ್ಯಾಪಿಂಗ್ ಆಗುತ್ತೆ, ಆಟೋಮೆಟಿಕ್ ಮೆಷಿನ್. ಲಾಸ್ಟ್ ಅಲ್ಲಿ ಕ್ಯಾಪಿಂಗ್ ಆಗುತ್ತೆ. ಓಕೆ, ಇಲ್ಲೊಂದು ಕ್ವಶನ್ ಬರುತ್ತೆ ಸರ್, ಇದಕ್ಕೆ ಯೂಸ್ ಮಾಡುವಂತಹ ಸೋಡಾ, ವಾಟರ್, ಅದ್ರ ಬಗ್ಗೆ, ನೀರ್ ಬಗ್ಗೆ ಹೇಳಿ ನನಗೆ. ಬನ್ನಿ ಸರ್. ಯಾಕಂದ್ರೆ ನಾನು ನೋಡಿರೋ ತರ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ 20 ಲೀಟರ್ ಪೆಟ್ ಬಾಟಲ್ ಎಲ್ಲ ತಂದ್ಬಿಟ್ಟು ಮಾಡ್ತಾರೆ. ನೀವ್ ಯಾವ ತರ ಮಾಡ್ತಾ ಇದ್ರೆ? ಹೌದು, ಹೇಳಿದ್ ನಿಜ. ಮಾರ್ಕೆಟ್ ಅಲ್ಲಿ 20 ಲೀಟರ್ ಕ್ಯಾನ್ ಸಿಗುತ್ತೆ, ಅದನ್ನ ತಗೊಂಡ್ಬಂದು ಮಾಡ್ತಾರೆ. ಬಟ್ ಆ ಕ್ಯಾನ್ ಅಲ್ಲಿ ವಾಟರ್ ಎಷ್ಟು ಕ್ವಾಲಿಟಿ ಇರೋದು ಯಾರಿಗೂ ಗೊತ್ತಿಲ್ಲ. ಹೌದು ಹೌದು. ನಮ್ಮಲ್ಲಿ ಬಂದ್ಬಿಟ್ಟು 500 ಲೀಟರ್ಸ್ ಪರ್ ಅವರ್ ಕೆಪಾಸಿಟಿದು ವಾಟರ್ ಪ್ಲಾಂಟ್ ಆಗಿದೆ. ಇದು ವಾಟರ್ ಪ್ಲಾಂಟ್, ಆರೋ ಪ್ಲಾಂಟ್. ಓಕೆ ಓಕೆ ಓಕೆ. ಸೊ ಪ್ಯೂರಿಫೈಡ್ ವಾಟರ್ನ ಯೂಸ್ ಮಾಡಿ? ಹೌದು, ಡೆಫಿನೆಟ್ ಆಗಿ. ಇದು 5000 ಲೀಟರ್ಸ್ ಕೆಪಾಸಿಟಿ. ಅಲ್ಲಿಂದ 1000 ಲೀಟರ್ SS ಟ್ಯಾಂಕ್ಗೆ ಶಿಫ್ಟ್ ಆಗುತ್ತೆ. ಮತ್ತೆ ಅಲ್ಲಿಂದ ಚಿಲ್ಲರ್, ಕೋಲ್ಡ್ ಆಗಕ್ಕೆ ಚಿಲ್ಲರ್ ಇದೆ, ಚಿಲ್ ಆಗುತ್ತೆ. ಓಕೆ, ಚಿಲ್ಡ್ ವಾಟರ್ ವಿತ್ ಚಿಲ್ಡ್ ವಾಟರ್ ವಿತ್ CO2 ಗ್ಯಾಸ್, CO2 ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿ ಕಾರ್ಬನೇಟರ್ ಅಲ್ಲಿ ನೋಡಿ ಏನು ಪ್ರಮಾಣದಲ್ಲಿ ಮಿಕ್ಸ್ ಆಗಬೇಕು ಅಷ್ಟು ನೀಟಾಗಿ ಮಿಕ್ಸ್ ಆಗಿ. ಓಕೆ ಓಕೆ ಓಕೆ, ಮಿಕ್ಸ್ ಆಗಿ ನೆಕ್ಸ್ಟ್ ಇಲ್ಲಿಗೆ ಪಂಪ್ ಆಗುತ್ತೆ. ಓಕೆ ಓಕೆ. ನೀವು ಒಳ್ಳೆ ಕ್ವಾಲಿಟಿ ವಾಟರ್ನ ಯೂಸ್ ಮಾಡ್ತಾ ಇದ್ದೀರಾ? ಡೆಫಿನೆಟ್. ಸ್ಟಾಕ್ ಇಲ್ಲಿ ಬರುತ್ತೆ, ಇಲ್ಲೆಲ್ಲ ತುಂಬಿಸ್ಬಿಡ್ತೀರಾ ಸ್ಟಾಕ್ನ? ಓಕೆ. ನೆಕ್ಸ್ಟು ಇದು ಲೇಬಲಿಂಗ್, ಬ್ರ್ಯಾಂಡಿಂಗ್ದು ಲೇಬಲಿಂಗ್ ಹಾಕ್ಬಿಡ್ತೀವಿ. ಲೇಬಲಿಂಗ್ ಶಿಂಕ್ ರ್ಯಾಪ್ ಹಾಕ್ಬಿಟ್ಟು ಟನಲಲ್ಲಿ ಬಿಡ್ತಾರೆ. ಓಕೆ, ಟನಲಲ್ಲಿ ಬರುತ್ತೆ. ಇದು ಬಂದಿದ್ದು ಈ ಥರ ಫುಲ್ ಕಂಪ್ಲೀಟ್ ಆಗಿ ಪ್ಯಾಕೇಜಿಂಗ್ ಇದಾಗಿ ಆಗುತ್ತೆ, ಫೀಲ್ಡ್ ಆಗಿಬಿಡುತ್ತೆ. ಓಕೆ, ಅಲ್ಲಿಂದ ಬ್ಯಾಚ್ ಕೋಡಿಂಗ್. ಇದು ಬ್ಯಾಚ್ ಕೋಡಿಂಗ್. ಓಕೆ, ಡೇಟು, ಬ್ಯಾಚ್, ಎಕ್ಸ್ಪೈರಿ ಡೇಟ್ ಇದರಲ್ಲೇ ಬಂದ್ಬಿಡುತ್ತೆ, ಎಲ್ಲ ಬಂದ್ಬಿಡುತ್ತೆ. ಯೂಶುವಲಿ ಎಷ್ಟು ದಿನ ಎಕ್ಸ್ಪೈರಿ ಇರುತ್ತೆ ಸರ್? 90 ಡೇಸ್ ಅಂದರೆ 3 ಮಂತ್ಸ್ ಫ್ರಮ್ ದ ಡೇಟ್ ಆಫ್ ಪ್ಯಾಕಿಂಗ್. ನಮ್ಮ ಮೇಡಮ್ನ ಪರಿಚಯ ಮಾಡ್ಕೊಟ್ಟಿಲ್ಲ ನೀವು? ಇವರೇ ಪ್ರೊಪ್ರೈಟ್ರು, ಅಂಬಿಕಾ ಅಂತ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಓಕೆ, ನೀವೇ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ? ಎಲ್ಲರ ಜೊತೆ ಸೇರಿ ಕೆಲಸ ಮಾಡಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತಲ್ವಾ? ಏನ್ ನಡೀತಾ ಇದೆ, ಏನ್ ಕತೆ ನಮಗೂ ಗೊತ್ತಾಗುತ್ತೆ. ಸೊ ಏನ್ ಮಾಡ್ತಾ ಇದಾರೋ ಅನ್ನೋದು ನಾವು ನೋಡ್ಕೊಳ್ಬೋದು. ಸೊ ನಾವು ಅವ್ರ ಜೊತೆ ಸೇರಿ ಮಾಡ್ಬೋದು. ಆಮೇಲೆ ಇನ್ನೊಂದು ಕ್ವಾಲಿಟಿ ವಿಚಾರ, ಕ್ವಾಲಿಟಿ ಔಟ್ಪುಟ್ ಬರಬೇಕು. ಜನರಿಗೆ ಕ್ವಾಲಿಟಿ ಸಿಗ್ಬೇಕಂದ್ರೆ ನಾವು ಇನ್ವಾಲ್ವ್ಮೆಂಟ್ ಆಗಬೇಕು. ಏನು ಸರಿ ಇಲ್ಲ ಅಂದ್ರೆ ನಾವು ಅಲ್ಲೇ ಕರೆಕ್ಟ್ ಮಾಡ್ಕೊಳ್ಬೋದಲ್ವಾ? ಸೊ ಅದಕ್ಕೋಸ್ಕರ ನಾವು ಸೇರಿ ಅವ್ರ ಜೊತೆ ಕೆಲಸ ಮಾಡ್ತೀವಿ, ಟೈಮ್ ತಗೊಂಡು ಮಾಡ್ತೀವಿ. ಒಳ್ಳೆ ಕೆಲಸ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಹೋಗುತ್ತೆ. ನೆಕ್ಸ್ಟ್ ಹಾಗೆ ಅಲ್ಲಿಂದ ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್. ಇದು ಪ್ಯಾಕಿಂಗ್ 30 ಪೀಸಸ್ ತರ ಕೇಸಸ್ ಆಗಿ ಪ್ಯಾಕ್ ಆಗುತ್ತೆ. ಇಲ್ಲಿ ಕೇಸಸ್ ಪ್ಯಾಕ್ ಆಗುತ್ತೆ. ಓಕೆ, ಸೊ ಇದು ಪ್ಯಾಕಿಂಗ್ ಅಲ್ವಾ? ಇದು ಈ ತರ ಇಲ್ಲ ಆಗಿದೆ ಅಲ್ಲ, ಈ ತರ ಬರುತ್ತೆ. 30 ಪೀಸಸ್ ಪ್ಯಾಕ್ ಮಾಡಿ ಕೊಡ್ತೀರಾ. ಈ ತರನ ಆಪ್ಷನ್ ಇದೆ. ಕಾರ್ಟನ್ ಬಾಕ್ಸ್ ಬೇಕಾದ್ರೆ ಕಾರ್ಟನ್ ಬಾಕ್ಸ್ ಇದೆ. ಇದು ನಮ್ಮ ಸ್ಟಾಕ್. ಇವೆಲ್ಲ ಸ್ಟಾಕಾ? ಇದೆಲ್ಲ. ಇವರು ಸರ್ ಯಾರು? ಸರ್ ಬಗ್ಗೆ ಗೊತ್ತಾಗಿಲ್ಲ. ಇವರು ನಮ್ಮ ಒನ್ ಆಫ್ ದಿ ಡಿಸ್ಟ್ರಿಬ್ಯೂಟರ್. ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರಾ? ಹೆಬ್ಬಾಳ, ನೆಲಮಂಗಲ, ಆ ಕಡೆ ಆರ್ ಟಿ ನಗರ, ಆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಮಹೇಶ್ ಸರ್. ಸರ್ ಹೆಂಗಿದೆ ಸರ್ ಬಿಸ್ನೆಸ್? ಚೆನ್ನಾಗಿ ನಡೀತಾ ಇದೆಯಾ? ಅಂಗಡಿಗಳವರೆಲ್ಲ ತಗೊಂತಾ ಇದ್ದಾರೆ? ರೆಸ್ಪಾನ್ಸ್ ಇದೆ. ಆಮೇಲೆ ಜ್ಯೂಸ್ ಎಲ್ಲ ಕುಡಿದು ನೋಡಿದ್ರೆ? ಕುಡಿದೆಲ್ಲ ನೋಡಿದ್ದೀವಿ. ನಿಮ್ಗೂ ಚೆನ್ನಾಗಿ? ಚೆನ್ನಾಗಿದೆ. ಮಾಡ್ಬೋದಾ? ಡಿಸ್ಟ್ರಿಬ್ಯೂಟರ್ ಎಲ್ಲ ಮಾಡ್ಕೋಬೋದಾ ಇದರಲ್ಲಿ? 3 ಮಂತ್ಸಿಂದ ಮಾಡ್ತಾ ಇದ್ದೀವಿ. 3 ಮಂತ್. ಸರ್ ಮಾರ್ಜಿನ್ ಚೆನ್ನಾಗಿ ಕೊಡ್ತಾರಾ? ಓಕೆ, ಚೆನ್ನಾಗಿದೆ. ಇದನ್ನೇ ಯಾರಾದ್ರೂ ಮೇನ್ ಬಿಸ್ನೆಸ್ ಆಗಿ ಮಾಡ್ಕೊಂಡು ಹೋಗ್ಬೋದಾ ಸರ್? ಮಾಡ್ಕೊಂಡು ಹೋಗ್ಬೋದು. ಬೆಸ್ಟ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿಂದ ನೆಕ್ಸ್ಟ್ ಹಾಗೆ ಸೊ ಇಲ್ಲಿಂದ ನಿಮಗೆ
ಅದು ಕವರ್ ಪ್ಯಾಕಿಂಗ್ ತೋರಿಸಿದೆ. ಹೌದು, ಈ ಥರ ಕಾರ್ಟೂನ್ ಪ್ಯಾಕಿಂಗು ಬರುತ್ತೆ ಸರ್. ಇದು ಕಾರ್ಟನ್ ಪ್ಯಾಕಿಂಗ್. ಕೆಲವು ಜನ ಡಿಸ್ಟ್ರಿಬ್ಯೂಟರ್ಸ್ ಏನ್ ಮಾಡ್ತಾರೆ, ಈ ಸಣ್ಣ ಸಣ್ಣ ಅಂಗಡಿಗಳಿಗೆ ಹೋಗ್ತಾರೆ, ಅಲ್ಲಿ ಲೂಸ್ ಕೊಡಬೇಕಾಗುತ್ತೆ, ಅದಕ್ಕೋಸ್ಕರ ಇದು ಕಾರ್ಟೂನ್ ಪ್ಯಾಕಿಂಗ್. ಯಾರು ಯಾವ ತರ ಕೇಳ್ತಾರೆ ಆ ತರ ಅವ್ರಿಗೆ ಮಾಡಿ. ಎರಡು ಆಪ್ಷನ್ಸ್ ಇದೆ. ಎರಡು ಆಪ್ಷನ್ಸ್ ಇದೆ. ಈ ತರ ಪ್ಯಾಕಿಂಗ್ ಮಾಡಿದಾಗ ಲೈಕ್ ಅದು ಮಾಡಿದ್ರೆ ಬೇರೆ ರೇಟು, ಇದು ಮಾಡಿದ್ರೆ ಇಲ್ಲ ಸರ್, ಆ ಥರ ಏನು ಡಿಫ್ರೆನ್ಸ್ ಇಲ್ಲ. ನಮಗೆ ಕಾಸ್ಟಿಂಗ್ ಸ್ವಲ್ಪ ಜಾಸ್ತಿ ಬೀಳೋದು, ಆದ್ರೂ ನಾವು ಕಸ್ಟಮರ್ ಯಾರು ನಮ್ಮ ಹತ್ರ ಡಿಸ್ಟ್ರಿಬ್ಯೂಟರ್ ಬರ್ತಾರೆ ಅವ್ರಿಗೆ ಯಾವುದೇ ತರ ತೊಂದರೆ ಆಗ್ದಂಗೆ ಅವರು ಬಿಸ್ನೆಸ್ ಈಸಿಯಾಗಿ ಮಾಡಲಿ ಅಂತ ನಾವು ಈ ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದೀರಾ. ಸರ್, ಇವಾಗ ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಏನೇನು ಫ್ಲೇವರ್ ಇದೆ ಸ್ವಲ್ಪ ತೋರಿಸ್ಬೋದಾ ನಮಗೆ? ಹೇಳಿ ಸರ್, ಯಾವ್ದು ತೋರಿಸ್ತಾ ಹೋಗಿ ನಮಗೆ. ಟೋಟಲ್ ಎಷ್ಟು ಫ್ಲೇವರ್ಗಳಿದೆ ಸರ್ ಇಲ್ಲಿ? ಸರ್, ಟೋಟಲಿ ನಮ್ಮ ಹತ್ರ ಬಂದ್ಬಿಟ್ಟು 10 ಫ್ಲೇವರ್ ಇದೆ. 10 ಇದೆ. 10 ಅವೈಲೇಬಲ್ ಇದೆ ಪ್ರೆಸೆಂಟ್. ಬಟ್ ಇಲ್ಲಿ 9 ಇದೆ ಅಲ್ಲ? 9. ಇನ್ನೊಂದು ರನ್ನಿಂಗ್ ಅಲ್ಲಿ ಇದೆ, ಮಾಡ್ತಾ ಇದ್ದಾರೆ. ಓಕೆ, ನಿಮಗೆ ಸ್ಟಿಕರಿಂಗ್ ಆಗಿರೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಹೇಳ್ತಾ ಬನ್ನಿ ಯಾವ್ದಾವ್ದಿದೆ ಅಂತ. ನೋಡಿ, ಬ್ಲೂಬೆರಿ ಸದ್ಯಕ್ಕೆ ಒಳ್ಳೆ ಓಡ್ತಾ ಇದೆ ಬ್ಲೂಬೆರಿ ಅಲ್ವಾ ಸರ್? ಇದು ಎಲ್ಲಾನು 250 ml ಸಿಗುತ್ತೆ ನಮ್ಮ ಹತ್ರ. ಎಲ್ಲ 250 ml. ಓಕೆ. ಸೆಕೆಂಡ್ ಒನ್ ಆರೆಂಜ್ ಕ್ಲಾಸಿಕ್, ಇದು ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಲೈಮ್. ಯಾವ ತರ ಲೈಮ್ ಇದು? ಲೆಮನ್, ಓನ್ಲಿ ಲಿಮ್ಕಾ ಟೈಪ್. ಓಕೆ. ಇದರ ನಂತರ ಮೋಸಂಬಿ. ಇದು ನಾನು ಸ್ಟಾರ್ಟಿಂಗ್ ಅಲ್ಲೇ ಕುಡ್ದೆ ಅಲ್ಲ ಮೂಸಂಬಿ ಆಕ್ಚುಲಿ ಮಾರ್ಕೆಟ್ ಅಲ್ಲಿ ಯಾರು ಮಾಡ್ತಾನೆ ಇಲ್ಲ. ಓಕೆ, ಮೂಸಂಬಿ ಕೂಡ ಸಿಗ್ತಾ ಇದೆ. ನೆಕ್ಸ್ಟ್ ಸರ್ ಹಾಗೆ ಇದು ಒಂದು ರೆಡ್ ಗ್ರೇಪ್ ಅಂತ. ರೆಡ್ ಗ್ರೇಪ್. ಓಕೆ, ಈ ಎನರ್ಜಿ ಡ್ರಿಂಕ್ಸ್ ತರ ಇದೆ. ಓಕೆ ಸರ್, ನೆಕ್ಸ್ಟ್ ಗ್ರೀನ್ ಆಪಲ್. ಹೌದು. ಏನೇನು ಫ್ಲೇವರ್ ಮಾಡ್ಬಿಟ್ಟಿದ್ದೀರಾ ಸರ್ ನೀವು? ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಗೋವಾನ ಇದು? ಗೋವಾ ಸೋಡಾನಲ್ಲಿ. ಓಕೆ, ಇದು ಸೋಡಾನಲ್ಲಿ. ಇವೆಲ್ಲ ಸೋಡಾನೇ ಅಲ್ವಾ? ಎಲ್ಲ ಸೋಡಾನಲ್ಲಿ. ಓಕೆ. ಮತ್ತೆ ಇದು ಬಂದ್ಬಿಟ್ಟು ಲೈಕ್ ಜೀರಾ ಸ್ವಾದ್ ಅಂದ್ಬಿಟ್ಟು. ಜೀರಾ ಸ್ವಾದ್ ಕುಡಿ ಸರ್. ಇಲ್ಲಿ ಜೀರಾನು ಕೂಡ ಹೆಲ್ತ್ ಒಳ್ಳೇದಂತ ಇದು ಮಾಡ್ತಾರೆ, ಕುಡಿ ಸರ್. ಓಕೆ. ಆಮೇಲೆ ಇದು ಬಂದ್ಬಿಟ್ಟು ನಿಮಗೆ ಈ ಲೈಕ್ ಉಡುಪಿ, ಮಂಗಳೂರು ಆ ಕಡೆ ಶುಂಠಿ ಲೈಮ್ ಅಂತ ಕುಡಿತಾರೆ. ಶುಂಠಿ ಸೋಡಾ ತರ. ಹೌದು. ಈ ಕೋಸ್ಟಲ್ ಏರಿಯಾ ಕಡೆ ಜಾಸ್ತಿ ಜಿಂಜರ್ ಲೈಮ್ ಅಂತ ಕರೀತಾರೆ. ತಗೊಳ್ಳಿ ಸರ್ ಇದು. ಸೊ ಇದು 9 ಫ್ಲೇವರ್ಗಳಿದೆ. ಸೊ ಇನ್ಯಾವ ಫ್ಲೇವರ್ ಇದೆ ನಿಮ್ಮ ಹತ್ರ? ಇನ್ನೊಂದು ಮ್ಯಾಂಗೋ ಅಂತ ಇದೆ. ಮ್ಯಾಂಗೋನು ಆಡ್ ಮಾಡಿದೀವಿ. ಓಕೆ, ಅದು ಪ್ರಿಪರೇಷನ್ ಆಗ್ತಾ ಇದೆ. ಅದನ್ನು ಕೂಡ ತೋರಿಸ್ತೀನಿ. ಆಮೇಲೆ ಇದೇನು ಸರ್ ಇದು? ನಾವು ನಿಮ್ಗೆ ಹೇಳಿದಾಗ ಈಗ ನೋಡಿ 3 ಫ್ಲೇವರ್ ಒಂದು ಕೇಸಲ್ಲಿ ಬರುತ್ತೆ. ಇದು ಒಂದು ಕೇಸಲ್ಲಿ ಬರುತ್ತೆ? 3 ಫ್ಲೇವರ್ ಒಂದು ಕೇಸಲ್ಲಿ ಬರುತ್ತೆ. 3 ಫ್ಲೇವರ್ ಒಂದು ಕೇಸಲ್ಲಿ ಬರುತ್ತೆ. 3 ಫ್ಲೇವರ್ ಒಂದು ಕೇಸಲ್ಲಿ ಬರುತ್ತೆ. ಸೊ ನಾವು 3 ಕೇಸ್ ಹಾಕೊಂಡ್ಬಿಟ್ರೆ 9 ಫ್ಲೇವರ್ ಅನ್ನ ಒಂದೇ ಸಲ ಸಿಕ್ಬಿಡುತ್ತೆ ನಮಗೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಸೊ ವೀಕ್ಷಕರೇ ನೋಡ್ಬೋದು, ಪ್ಯಾಕೇಜಿಂಗ್ ಕೂಡ ಯುನಿಕ್ ಆಗಿದೆ. ನಿಮ್ಗೆ ಇಟ್ಕೊಳ್ಳೋದಕ್ಕೂ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿವರೆಗೆ ಈ ತರ ಬಾಟಲ್ಗಳು ಯಾವ್ದು ನೋಡಿರ್ಲಿಲ್ಲ ಸರ್. ಇದು 250 ml ಸರ್? 250 ml. ಒಂದು ಬಾಟಲ್ ಏನ್ ರೇಟ್ ಆಗುತ್ತೆ ಸರ್ ಇದು? ಸೊ ಒಂದು ಬಾಟಲ್ ಬಂದ್ಬಿಟ್ಟು 20 rupees MRP ಇದೆ. 20 ರೂಪಾಯಿ MRP. 3 months ಎಕ್ಸ್ಪೈರಿ ಡೇಟ್. 3 ತಿಂಗಳ MRP ಇದಿರುತ್ತೆ. ಎಕ್ಸ್ಪೈರಿ ಡೇಟ್ ಇರುತ್ತೆ. ಓಕೆ. ಆಮೇಲೆ ಇದನ್ನ ತೋರಿಸಿ ನಮಗೆ ಸರ್. ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ಎಲ್ಲಾರ ಹೋದ್ರೆ ಅವರು ಬಾಟಲ್ ಹೊತ್ಕೊಂಡು ಹೋಗ್ಬಾರ್ದು ಅಂತ ನಾವು ಕ್ಯಾಟ್ಲಾಗ್ ಸಹ ಮಾಡಿಸಿದ್ದೇವೆ. ಓಕೆ. ಇದನ್ನ ತಗೊಂಡೋಗ್ಬಿಟ್ರೆ ಸಾಕಾಯ್ತು? ಸಾಕು. ಎಲ್ಲ ಫ್ಲೇವರು ನೀವು ಬಾಟ್ಲ್ಗಳು ಹೊತ್ಕೊಂಡು ಹೋಗೋದ್ರ ಬದಲು ಈ ತರ ಕ್ಯಾಟ್ಲಾಗ್ ಮಾಡ್ತೀವಿ. ಕರೆಕ್ಟ್ ಸರ್, ಸೂಪರ್. ಎಲ್ಲ ಕ್ಯಾಟ್ಲಾಗ್ ಮಾಡ್ಬಿಟ್ಟಿದ್ದೀರಾ? ಎಲ್ಲ ಕ್ಯಾಟ್ಲಾಗ್. ಇದನ್ನ ತೋರಿಸ್ಬಿಟ್ಟು ಆರ್ಡರ್ ತಗೊಂಡ್ಬಿಡ್ಬೋದಲ್ಲ ನಾವು? ಡೆಫಿನೆಟ್ ಆಗಿ. ಮತ್ತೆ ಅವ್ರಿಗೆ ಸಪೋರ್ಟಿವ್ ಆಗಿ ಪೋಸ್ಟರ್ಸು ಮಾಡಿದ್ದೇವೆ. ಈ ತರ ನೀವು ಪೋಸ್ಟರ್ ಕೊಡ್ತೀರಾ? ಇದನ್ನ ಪೋಸ್ಟರ್ ಕೊಡ್ತೇವೆ. ಡಿಸ್ಟ್ರಿಬ್ಯೂಟರ್ ಕೊಡ್ತೇವೆ. ಇದನ್ನೆಲ್ಲ ಅಂಗಡಿಗಳಿಗೆಲ್ಲ ಹಚ್ಬೋದು ನಾವಲ್ಲ? ಡೆಫಿನೆಟ್ ಆಗಿ. ತುಂಬಾ ಚೆನ್ನಾಗಿದೆ ಸರ್ ಇದು. ಒಂದಾಯ್ತು. ಇನ್ನೊಂದು ಪೋಸ್ಟರ್ ತೋರಿಸಿ. ಇದು ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ, ಹೊಸದಾಗಿ ಲಾಂಚ್ ಆಗಿರೋದು ಇದು. ಹೌದು, ಜೀರಾ ಸ್ವಾದು ಮತ್ತೆ ಜಿಂಜರ್ ಲೈಮ್. ಈ ತರ ಇದು ಸ್ವಲ್ಪ ಜನ ನಾನ್ ವೆಜ್ ತಿಂದಾಗ ಮತ್ತೆ ಕೆಲವು ಫಂಕ್ಷನ್ಸ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಸ್ವಲ್ಪ ಜೀರ್ಣಕ್ಕೆ ಅಂದ್ಬಿಟ್ಟು. ಅದಕ್ಕಂತ ಈ 2 ಫ್ಲೇವರ್ನ ನಾವು. ಒಳ್ಳೆ ಐಡಿಯಾ ಸರ್, ಒಳ್ಳೆ ಕೆಲಸ ಮಾಡಿದ್ದೀರಾ ಇದು. ಸರ್, ಫೈನಲ್ ಆಗಿ ಬಿಸ್ನೆಸ್ ಆಪರ್ಚುನಿಟಿ ಮಾತಾಡ್ಕೊಬಿಡೋಣ ಹಾಗಾದ್ರೆ. ಹೌದು ಸರ್. ಸೊ ವೀಕ್ಷಕರೇ, ಸಾರಿಂದ ಇಂಟ್ರೊಡಕ್ಷನ್ ಆಯಿತು, ಒಂದು ಟೂರನ್ನು ಕೂಡ ಮಾಡ್ಕೊಂಬಂದ್ವಿ, ಮೇಡಮನ್ನು ಮಾತಾಡ್ಸ್ಕೊಂಬಂದ್ವಿ. ಸರ್, ಇವಾಗ ಫೈನಲ್ ಆಗಿ ಬರುವಂಥದ್ದು, ಯಾರಾದರೂ ನಿಮ್ಮ ಜೊತೆ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಪ್ರೋಸೆಸ್ ಹೇಳಿ, ಏನೇನು ಮಾಡಬೇಕು? ಈಗ ನಾನೇ ನಿಮ್ಮ ಜೊತೆ ಬಿಸ್ನೆಸ್ ಮಾಡಬೇಕು, ಏನು ಮಾಡ್ಬೇಕು? ನಾನು ಬಿಸ್ನೆಸ್ನ ನಾನು ಯಾರಿಗೆ ವ್ಯಕ್ತಪಡಿಸ್ತೀನಿ ಅಂದರೆ, ಯಾರು ಈಗ ಕೆಲ್ಸಕ್ಕೆ ಹೋಗಿ 10,000ದಿಂದ 20,000ಕ್ಕೆ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಇದು ಒಳ್ಳೆ ಆಪರ್ಚುನಿಟಿ. ಎಷ್ಟು ಅಂತೀರಾ? ಹೌದು, ಡೆಫಿನೆಟ್ ಆಗಿ. ಓಕೆ. ಮಂತ್ಲಿಗೆ ಏನಿಲ್ಲ ಅಂದರೂ ಅವ್ರು 1 ಲಕ್ಷ ಇನ್ವೆಸ್ಟ್ ಮಾಡೋದ್ರಿಂದ ಮಂತ್ಲಿಗೆ 60,000ರಿಂದ 70,000 ರೂಪಾಯಿ ಆದಾಯ ನೋಡ್ಬೋದು. 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋದು 60,000ರಿಂದ 70,000 ಆದಾಯ ನೋಡ್ಬೋದು. 60,000ರಿಂದ 70,000 ತೆಗಿಬೋದು. ಈ 1 ಲಕ್ಷ ಇನ್ವೆಸ್ಟ್ ಮಾಡ್ತೀವಲ್ಲ, ಏನೇನು ಸಿಗುತ್ತೆ ನಮಗೆ? 1 ಲಕ್ಷ ಇನ್ವೆಸ್ಟ್ ಮಾಡಿದಾಗ ನಾವು ಅವ್ರಿಗೆ 300 ಕೇಸ್
ಕೊಡ್ತೇವೆ. 300 ಕೇಸ್ ಅಂತ ಹೇಳಿದ್ರೆ ಒಂದು ಕೇಸಲ್ಲಿ 30 ಬಾಟ್ಲ್ ಇರ್ತದೆ, ಅಂಥವು 300 ಕೇಸ್ ಕೊಡ್ತೇವೆ. 9,000 ಪೀಸ್ ಕೊಡ್ತೀರಾ? 9,000 ಪೀಸ್ ಕೊಡ್ತೇವೆ, 300 ಕೇಸ್ ಕೊಡ್ತೇವೆ. 300 ಕೇಸ್ ಕೊಡೋದು ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಮನುಷ್ಯ ಒಂದು ಸತಿ ನಾವು ಮಾರ್ಕೆಟಿಗೆ ಹೋದಾಗ ಮಾರ್ಕೆಟ್ನ ರೀಡ್ ಮಾಡೋಕ್ಕೆ ನಮ್ಗೆ ಕೆಲವು ಸಮಯ ತಗೊಳ್ತದೆ. ಅವಾಗ ಅವನ ಹತ್ರ ಸ್ಟಾಕು ಇರಬೇಕು. ಬಿಲ್ ಟು ಬಿಲ್ಲು ಪೇಮೆಂಟ್ ಆಗ್ತಾ ಇರ್ತದೆ. ಸೊ 150 ಕೇಸ್ ಮಾರ್ಕೆಟಲ್ಲಿ ಇದ್ದಾಗ 150 ಕೇಸ್ ನಮ್ಮ ಹತ್ರ ಇದ್ದಾಗ ಆ ರೊಟೇಷನ್ಗೆ ಬರ್ತಾನೆ, ಆಯ್ತಾ. ಪರ್ ಕೇಸ್ಗೆ ಅವ್ರಿಗೆ 150 ರುಪೀಸ್ ಮಾರ್ಜಿನ್ ಸಿಗುತ್ತೆ. ನಾವು ಒಂದು ದಿವಸಕ್ಕೆ 30 ಕೇಸ್ ಮಾರ್ತೀವಂತ ಹೋದ್ರೂ ಆರಾಮಾಗಿ ನಿಮಗೆ ಗೊತ್ತು 3,000 ರೂಪಾಯಿ, 4,500 ರೂಪಾಯಿ, 3,000 ರಿಂದ 4,500 ರೂಪಾಯಿ ಸಿಗುತ್ತೆ. ಒಂದು ಉದಾಹರಣೆ ಕೊಟ್ಬಿಡೋಣ ಸರ್. ಈಗ ಒಂದೇ ಒಂದು ಬಾಟ್ಲನ್ನ ನಾನು ತಗೊಂಡೋಗಿ ಒಬ್ರಿಗೆ ಮಾರಿದೆ, ಒಂದು ಅಂಗಡಿಗೆ ಸೇಲ್ ಮಾಡಿದೆ ಅಂದರೆ 20 ರೂಪಾಯಿ ಇದು, ನನಗೆ ಎಷ್ಟು ಮಾರ್ಜಿನ್ ಸಿಗುತ್ತೆ ಸರ್? ಈ ಬಾಟ್ಲಲ್ಲಿ ನಾವು ಬಂದ್ಬಿಟ್ಟು 50% ಬಿಟ್ಟು ಕೊಡ್ತಾ ಇದೀವಿ ಸರ್. 50% ಕೊಡ್ತಾ ಮಾರ್ಜಿನ್ ಕೊಡ್ತಾ? ಹೌದು, 50% ಅಲ್ಲಿ ಡೀಲರ್ ಮತ್ತೆ ರಿಟೇಲರ್, ಹೋಲ್ಸೇಲರ್ ಮತ್ತೆ ರಿಟೇಲರ್ ಅವರಿಬ್ರು ಆ ಮಾರ್ಜಿನ್ ಈಕ್ವಲ್ ಆಗಿ ಶೇರ್ ಮಾಡಿ. ಅಂಗಡಿಯವರಿಗೆ 5 ರೂಪಾಯಿ, ನನಗೆ 5 ರೂಪಾಯಿ. ಸೊ ನಾನು ಒಂದು ಬಾಟ್ಲ್ ಮೇಲೆ 5 ರೂಪಾಯಿ ದುಡಿಬಹುದು. ಡೆಫಿನೆಟ್ ಆಪರ್ಚುನಿಟಿ ಇದೆ. ಹೊರಗಡೆ ಮಾರ್ಕೆಟ್ ಅಲ್ಲೆಲ್ಲ ಏನು ದೊಡ್ಡ ದೊಡ್ಡ ಬ್ರ್ಯಾಂಡ್ ಎಲ್ಲ ಹಾಕ್ತಾರೆ, ಅವ್ರು ಎಷ್ಟು ಮಾರ್ಜಿನ್ ಕೊಡ್ತಾರೆ ಸರ್? ಅವರೆಲ್ಲ ನಿಮಗೆ 1.5 ರೂಪಾಯಿ ಮೇಲೆ ಜಾಸ್ತಿ ಕೊಡಲ್ಲ ಸರ್. ನನಗೆ 1.5 ರೂಪಾಯಿ, ಅಂಗಡಿಯವ್ರಿಗೆ 1.5 ರೂಪಾಯಿ. ನಾವಿಲ್ಲಿ 5 ರೂಪಾಯಿ ದುಡಿತಾ. ಹೌದು. ಏನಕ್ಕಂದ್ರೆ ಹೇಳ್ತೀನಿ ಕೇಳಿ, ನೋಡಿ ಇಲ್ಲಿ ಮಾರ್ಕೆಟಿಂಗ್ ಅಲ್ಲಿ ನಾವು ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ಆಮೇಲೆ ಡೈರೆಕ್ಟ್ ಆಗಿ ನಮಗೆ ಬಂದು ಡೀಲರ್ಸ್ ನಮ್ಮ ಹತ್ರದಿಂದಾನೇ ತಗೊಂಡೋಗ್ತಾರೆ. ಡೈರೆಕ್ಟ್ ಅಡ್ವರ್ಟೈಸ್ಮೆಂಟ್ ಅದಕ್ಕೆಲ್ಲ ನಾವು ಖರ್ಚು ಮಾಡ್ತಾರೆ. ಅದರಿಂದ ಅದ್ರ ಲಾಭ ಬಂದ್ಬಿಟ್ಟು ರಿಟೇಲರ್ಸ್ಗೆ ಮತ್ತೆ ಡಿಸ್ಟ್ರಿಬ್ಯೂಟರ್ಗೆ ಸಿಗ್ಲಿ ಅಂತ ಡೈರೆಕ್ಟ್ ಆಗಿ ಸಿಗುತ್ತೆ. ಸೊ ಈ ರೀತಿ ನಾವು ದುಡ್ಕೋಬಹುದು. ನೀವು ಹೇಳ್ತಾ ಇರುವಂತದ್ದು ದಿನಕ್ಕೆ ಏನಿಲ್ಲ ಅಂದ್ರೆ 3,000 ರಿಂದ 4,500 ರೂಪಾಯಿ ಅಂತೂ ಆರಾಮಾಗಿ ದುಡಿಬಹುದು, ಆರಾಮಾಗಿ ಮಾಡ್ಬೋದು. ಬಟ್ ಅವ್ರ ಎಫರ್ಟು ಇರಬೇಕು. ಸ್ವಲ್ಪ ಟಿಪ್ಸ್ ಕೊಡಿ ಸರ್, ಹೆಂಗೆ ಎಫರ್ಟ್ ಅಂದ್ರೆ ಹಿಂಗ್ ಮಾಡಿ ಸರ್? ಏನಿಲ್ಲ, ಏನಂತ ಹೇಳಿದ್ರೆ ನೋಡಿ, ನಾನು ಹೇಳಿದ ಪ್ರಕಾರ ಈಗ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಎಲ್ಲ ತನ್ನ ಪ್ರಾಡಕ್ಟನ್ನು ಒಂದು ಕೇಸಲ್ಲಿ 30 ಬಾಟ್ಲ್ ಹಾಕಿ ಒಂದೇ ಫ್ಲೇವರ್ನ ಬಿಡ್ತಾರೆ. ಸೊ ಈಗ ನಾನು ಒಂದು ಅಂಗಡಿಯವನು ಒಂದು ಫ್ಲೇವರ್ ಇಕ್ಕಿ ಮಾರೋದಕ್ಕಾಗಲ್ಲ. ಮಿನಿಮಮ್ 4-5 ಫ್ಲೇವರ್ ಬೇಕು. ಯಾಕಂದ್ರೆ 4-5 ಜನ ಅವ್ರ ಟೇಸ್ಟ್ ತಕ್ಕಂತೆ ಬಂದು ಫ್ಲೇವರ್ಸ್ನ ಕೇಳ್ತಾರೆ ಅಲ್ವಾ. ಹಾಗೆ ಹಾಕ್ಬೇಕಂದ್ರೆ ನಾನು ಅಂಗಡಿಯವನಾದ್ರೆ ನಾನು ಬಂಡವಾಳ ಹಾಕ್ಬೇಕಂದ್ರೆ ಹೆಚ್ಚಾಗಿ ಹಾಕಬೇಕು. 6 ಫ್ಲೇವರ್ಗೆ 6 ಕೇಸ್ ಆರ್ಡರ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯಿತು, ಮಾರ್ಜಿನ್ ಕಡಿಮೆ ಆಯಿತು. ಮತ್ತೆ 6 ಫ್ಲೇವರ್ ಹಾಕಿದಾಗ ನಮ್ಗೆ ಒಂದು ವಾರದಲ್ಲೇ ಖಾಲಿ ಆಗಲ್ಲ. ಅದಕ್ಕೋಸ್ಕರ ಒಂದು ತಿಂಗಳಾದ್ರೂ ಬಂಡವಾಳ ಹಾಕೊಂಡು ಕಾಯ್ತಾ ಇರಬೇಕು ಅಲ್ವಾ. ಅದನ್ನ ನಾವು ಆ ತಲೆನೋವನ್ನ ಕಡಿಮೆ ಮಾಡೋಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಒಂದೇ ಕೇಸಲ್ಲಿ 3 ಫ್ಲೇವರ್ ಬಿಡ್ತಾ ಇದ್ವಿ. ಸೊ ಇಲ್ಲಿ 6 ಕೇಸನ್ನ ಪರ್ಚೇಸ್ ಮಾಡಿ 6 ಫ್ಲೇವರ್ಗೆ ಇನ್ವೆಸ್ಟ್ ಮಾಡಿ ತಿಂಗಳೆಲ್ಲ ಕಾಯೋದ್ರ ಬದಲು 2 ಕೇಸ್ಗೆ ಇನ್ವೆಸ್ಟ್ ಮಾಡಿದ್ರೆ 6 ಫ್ಲೇವರ್ ಬರುತ್ತೆ. ಇದನ್ನ ನಾವು ಅಂಗಡಿಯವರಿಗೆ ತಿಳಿಸಿ ಹೇಳ್ಬೇಕು ಅಲ್ವಾ. ಒಂದು ಮಾರ್ಜಿನ್ ಕೊಡ್ತೇವೆ, ಅವ್ನ್ ದುಡ್ದಿದ್ ಮಾರ್ಜಿನ್ ಅವನ್ಗೆ ಸಂಪೂರ್ಣವಾಗಿ ಸಿಗುತ್ತೆ. ಮತ್ತೆ ಇನ್ವೆಸ್ಟ್ಮೆಂಟ್ ಕಡಿಮೆ, ಆಯ್ತಾ. ಕಣ್ಣು ಮುಚ್ಚಿಕೊಂಡು 6 ಕೇಸ್ ಹಾಕೊಳ್ಳೋ ಜಾಗದಲ್ಲಿ ಕೇವಲ 2 ಕೇಸ್ ಇನ್ವೆಸ್ಟ್ ಮಾಡಿದ್ರೆ 6 ಫ್ಲೇವರ್ ಬರುತ್ತೆ. ಸೊ ಈಗ ಜನ ಏನ್ ಮಾಡ್ತಾರೆ, ಅಟ್ ಎಂಡ್ ಆಫ್ ದಿ ಡೇ ನಲ್ಲಿ ಏನೇ ವ್ಯಾಪಾರ ಮಾಡಿದ್ರು ತನ್ನ ಕೊನೆಯಲ್ಲಿ ನನಗೆ ಏನು ಎಷ್ಟು ಲಾಭ ಬಂತು ಅಂತ ನೋಡ್ತಾನೆ ಅಲ್ವಾ. ಅದಕ್ಕೆ ಮೋಸ ಆಗದಂಗೆ ಇರ್ಲಿ ಅಂತ ನಾವು ಈ ಬ್ರ್ಯಾಂಡ್ ಅನ್ನ ಎಲ್ಲರಿಗೂ ಕೈಗೆ ಎಟಕಿಸ್ಬೇಕಂತ ಮಾರ್ಜಿನ್ ಅಲ್ಲಿ ಕೊಡ್ತಾ ಇದೀವಿ. ಇನ್ನೊಂದು ಮುಖ್ಯವಾದ ವಿಚಾರ, ಇದು ನಮ್ಮ ಕನ್ನಡಿಗರ ಬ್ರ್ಯಾಂಡ್, ಕನ್ನಡದವ್ರು ಮಾಡ್ತಾ ಇರುವಂತದ್ದು, ಕರ್ನಾಟಕದಲ್ಲಿ ರೆಡಿ ಆಗ್ತಾ ಇದೆ. ಎಲ್ಲೋ ಫಾರಿನ್ ಅಲ್ಲಿಂದ ಕಂಟ್ರಿಯಿಂದ ಬಂದ್ಬಿಟ್ಟು ಇಲ್ಲಿ ಮಾರ್ತಾ ಇದಾರೆ ಅಂದ್ಮೇಲೆ ನಮ್ಮ ಕನ್ನಡಿಗರನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ನಮ್ಮ ಸರ್ ಬಹಳ ಒಂದು ಧೈರ್ಯ ಮಾಡಿ ಬಿಸ್ನೆಸ್ ಅನ್ನ ನಿಮಗೋಸ್ಕರ ತಂದಿದ್ದಾರೆ ಅಂತ ಹೇಳ್ಬೋದು. ಸೊ ನೀವು ಕೂಡ ಕರ್ನಾಟಕದ ಮೂಲೆ ಮೂಲೆಯಿಂದ ಕೈ ಜೋಡಿಸಿ ಕರ್ನಾಟಕದ ಮೂಲೆ ಮೂಲೆಗೂ ಕಳ್ಸಿಕೊಡ್ತೀರಾ ನೀವು? ಡೆಫಿನೆಟ್ ಸರ್. ನೋಡಿ, ಈಗ ಬಾಗಲಕೋಟೆಯಿಂದ ಕೇಳಿದ್ದಾರೆ, ಹುಬ್ಳಿಯಿಂದ ಕೇಳಿದ್ದಾರೆ, VRL ಟ್ರಾನ್ಸ್ಪೋರ್ಟ್ ಆಗ್ತೀವಿ. ಇವತ್ತೇನು ಟ್ರಾನ್ಸ್ಪೋರ್ಟ್ ನಾವೇ ಸಪರೇಟ್ ಆಗಿ ಮಾಡಿ ಕಳಿಸ್ಬೇಕಂತ ನೆಸೆಸಿಟಿ ಇಲ್ಲ. VRL ಟ್ರಾನ್ಸ್ಪೋರ್ಟ್ ಹಾಕಿದ್ರೆ ಪರ್ ಬಾಟಲ್ಗೆ ನಿಮ್ಗೆ ಏನೋ ಕನಿಷ್ಠ ಚಾರ್ಜಸ್ ಬೀಳುತ್ತೆ. ಆ ಚಾರ್ಜಸ್ ಬೇರೆ ಮಾಡಿದ್ರೆ ನಾವು ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಕಿ ಕಳಿಸ್ಬಿಡ್ತೇವೆ, ಅಲ್ಲಿಂದ ಪರ್ಚೇಸ್ ಮಾಡಿ ಬಾಕ್ಸ್ ಕಳಿಸ್ಬಿಡ್ತೇವೆ. ಓಕೆ. ಸೊ ಬಾಕ್ಸ್ ಅಲ್ಲಿ ಹೋಗುತ್ತೆ, ನಾವು ತಗೊಳ್ಳೋದು, ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಡೆಫಿನೆಟ್ ಆಗಿ ಮಾಡೋದು, ಎಲ್ಲಿದ್ರು ಮಾಡ್ಬೋದು ಸರ್, ಧೈರ್ಯವಾಗಿ ಮಾಡ್ಬೋದು. ಇದನ್ನ ನಾವು ತಂದು ಸ್ಟಾಕ್ ಹಾಕೊಂತೀವಿ ಅಂತ ಹೇಳ್ಕೊಳ್ಳಿ, ಅಲ್ಲಿ ನಾವು ಪ್ರೀಸರ್ ಮಾಡೇ ಇಟ್ಕೊಬೇಕು ಅಥವಾ ಕಾಮನ್ ಆಗಿ ನೀವು ಮಾಡಿ ಹಿಂಗೆ ಇಟ್ಟಿದ್ದೀರಲ್ಲ ಆ ಥರ ಇಟ್ಕೋಬಹುದು? ಇಲ್ಲ, ಕಾಮನ್ ಆಗಿ ಇಟ್ಕೋಬಹುದು. ಬಟ್ ಯೂಸ್ ಮಾಡ್ಬೇಕಾದ್ರೆ ಫ್ರಿಜ್ ಅಲ್ಲಿ ಇಟ್ಕೊಟ್ರೆ ಒಳ್ಳೇದು. ಯಾಕಂದ್ರೆ ಸೋಡಾ ಆಗಿರೋದ್ರಿಂದ ಚಿಲ್ಡ್ ಸರ್ವ್ ಮಾಡಬೇಕು. ಅಂಗಡಿಯವರು ಚಿಲ್ಡ್ ಸರ್ವ್ ಮಾಡಬೇಕು. ಓಕೆ, ದಿಸ್ ಇಸ್ ನಾಟ್ ಅ ಜ್ಯೂಸ್ ಸರ್, ಇದು ಸೋಡಾ ಬೇಸ್ಡ್ ಆಗಿರೋದ್ರಿಂದ ನೀವು ಚಿಲ್ಡ್ ಸರ್ವ್ ಮಾಡಿದಾಗಲೇ ಆ ಫ್ಲೇವರು ಆ ಮಜಾ ಬರೋದು ಅಂತ ಹೇಳ್ತೀರಾ? ಓಕೆ ಸರ್. ಆಮೇಲೆ ಇದು ಡಿಸ್ಟ್ರಿಬ್ಯೂಟರ್ಗಳಿಗಾಯ್ತು. ಈಗ ಯಾರಾದ್ರೂ ನಾವು ಇವೆಂಟ್ ಮಾಡ್ತಾ ಇದೀವಿ, ಲೈಕ್ ಕಂಪನಿಗಳ ಇವೆಂಟ್ ನಡೆಸ್ತಾ ಇರುತ್ತೆ, ಸ್ಕೂಲ್ಗಳ ಇವೆಂಟ್ ನಡೆಸ್ತಾ ಇರುತ್ತೆ, ಮದುವೆ ಮನೆ ನಡೀತಾ ಇರುತ್ತೆ, ಕ್ಯಾಟರಿಂಗ್ ಅವ್ರು ಇರ್ತಾರೆ. ಸರ್ ನಾವು ಡೈರೆಕ್ಟ್ ಬಂದು ನಿಮ್ಮ ಹತ್ರ ಪರ್ಚೇಸ್
ಪರ್ಚೇಸ್ ಮಾಡ್ಬೋದಾ ಅಂದರೆ ಕೊಡ್ತೀರಾ? ಡೆಫಿನೆಟ್ ಆಗಿ ಕೊಡ್ತೀವಿ ಸರ್. ನೋಡಿ, ನಮ್ಮ ಬ್ರ್ಯಾಂಡ್ ಎಲ್ಲ ಕಡೆ ತಲುಪಬೇಕಂತಾನೆ ನಾವು ಏನು ಮಾಡಿದ್ದೀವಿ, ಈ ಸ್ಕೂಲ್ ಫಂಕ್ಷನ್ಸು, ಕಾಲೇಜ್ ಫಂಕ್ಷನ್ಸು, ಮತ್ತು ಈ ಬೀಗ್ ರೂಟಗಳಿರ್ತಾವಲ್ಲ, ಬೀಗ್ ರೂಟ ಅಲ್ಲೆಲ್ಲ ಈ ವೆಲ್ಕಮ್ ಡ್ರಿಂಕ್ಗಳು ಏನು ಮಾಡ್ತಾರೆ, ಮಾಡಿ ಇಕ್ಬಿಡ್ತಾರೆ, ವೇಸ್ಟ್ ಆಗುತ್ತೆ. ಇವ್ರು ಯಾರು ಕ್ಯಾಟ್ರಿಂಗ್ ಅವ್ರು ತೊಗೊಂಡೋದ್ರೆ ಈ ಫಂಕ್ಷನ್ಗೆ ಆಗಲಿಲ್ಲ, ನೆಕ್ಸ್ಟ್ ಫಂಕ್ಷನ್ಗೂ ಸರ್ವ್ ಆಗುತ್ತೆ, ಯೂಸ್ ಆಗುತ್ತೆ. ಮತ್ತೆ ಇದು ನೀವು ನೋಡಿ, ಯಾರಿಗೆ ಬಾಟ್ಲಲ್ಲಿ ಕೊಟ್ರೆ ಆ ಒಂದು ಪ್ರೆಸೆಂಟೇಷನ್ ಹೇಗಿರುತ್ತೆ, ಚೆನ್ನಾಗಿರುತ್ತೆ. ನಾವು ಗ್ಲಾಸಲ್ಲಿ ಎತ್ತಿ ಉಯ್ದು ಕೊಟ್ಟಾಗ 100 ಜನದಲ್ಲಿ ಅಟ್ಲೀಸ್ಟ್ 20-30 ಜನ ಆದ್ರೂ ಒಂಥರ ಕೈ ಹೆಜ್ಜೆ ಎಲ್ಲ ಕೊಡೋದ್ರಿಂದ ಇದು ಮಾಡ್ತಾರೆ. ನೀವು ಎಷ್ಟೇ ಗ್ಲೌಸ್ ಏನಾದ್ರೂ ನಾವು ಅದ್ರಲ್ಲ, ಬಟ್ ಇದು ಪ್ರೆಸೆಂಟೇಷನ್ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಚೆನ್ನಾಗಿರುತ್ತೆ ಕೂಡ. ಸೊ ಯಾರಾದ್ರೂ ಡಿಸ್ಟ್ರಿಬ್ಯೂಟರ್ ಅಷ್ಟೇ ಅಲ್ಲದೆ ಕ್ಯಾಟ್ರಿಂಗ್ ಅವ್ರು ನೋಡ್ತಾ ಇದ್ರೆ, ಅಥವಾ ನೀವು ಇವೆಂಟ್ಗಳನ್ನ ಮಾಡ್ತಾ ಇದ್ರೆ, ಕಲ್ಯಾಣ ಮಂಟಪದವ್ರು ನೋಡ್ತಾ ಇದ್ರೆ, ನೀವು ಕೂಡ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ಮುಖಾಂತರ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ನಂಬರ್ ಕೊಟ್ಟಿರ್ತೀನಿ, ಯಾವ ಟೈಮಿಂದ ಯಾವ ಟೈಮ್ವರೆಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್? ಬೆಳಗ್ಗೆ 9 ರಿಂದ 6 ಗಂಟೆವರೆಗೆ. 6 ಗಂಟೆವರೆಗೆ ವರ್ಕಿಂಗ್ ಡ್ಯೂಟಿ. ಸಂಡೇ ಇರುತ್ತಾ ಸರ್? ಸಂಡೇ ಇಲ್ಲ, ಸಂಡೇ ರಜೆ ಇರುತ್ತೆ. ಉಳಿದಿದ್ದ ದಿನ 9 to 6 ಸರ್. ಫೈನಲ್ ಆಗಿ ಬರುವಂಥದ್ದು, ಲೈಕ್ ಇದೊಂದು ಪಾನೀಯ ಅಂತ ಬಂದಾಗ ನಮ್ಗೆ ಇದಕ್ಕೆ ತಕ್ಕಾದಂತಹ ಲೈಸೆನ್ಸ್ಗಳನ್ನು ತಗೊಬೇಕು, ರಿಜಿಸ್ಟ್ರೇಷನ್ಸ್ ಎಲ್ಲ ಬೇಕಾಗುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ಸ್, ಲೈಸೆನ್ಸ್ ಬಗ್ಗೆ ಮಾಹಿತಿ ಕೊಡಿ ನಮಗೆ. ಸರಿ, ನಮ್ಮದು ಬಂದುಬಿಟ್ಟು ಉದ್ಯೋಗಿಂದ ರಿಜಿಸ್ಟರ್ ಆಗಿದೆ, ಮತ್ತು FSI ಇಂದ ರಿಜಿಸ್ಟರ್, ಅಂದರೆ ಫುಡ್ ಲೈಸೆನ್ಸ್ ಅಥಾರಿಟಿ ಅವ್ರ ಕಡೆಯಿಂದ ರಿಜಿಸ್ಟರ್ ಆಗಿದೆ. ಮತ್ತು ನಮಗೆ ಇದು ಏನು ಪ್ರಾಜೆಕ್ಟು ಓಪನ್ ಮಾಡಬೇಕಾದ್ರೆ ನಾವು ಮುದ್ರಾ ಲೋನ್ ಕಡೆಯಿಂದ ತೊಗೊಂಡಿದ್ದೀವಿ. ಅವರು ಪ್ರತಿಯೊಂದು ಡೀಟೇಲ್ಸ್ ಇಲ್ದಂಗೆ ನಿಮಗೆ ಲೋನ್ ಕೊಡಲ್ಲ. ಮತ್ತೆ ನಮಗೆ ಈ ಒಂದು ಪ್ರಾಜೆಕ್ಟ್ ಓಪನ್ ಮಾಡ್ಬೇಕಾದ್ರೆ ಅವ್ರಿಗೆ ಎಲ್ಲ ಡೀಟೇಲ್ಸ್ ಕೊಡಬೇಕು, ಎಲ್ಲ ಡಾಕ್ಯುಮೆಂಟ್ಸ್ ಪ್ರಿಪರೇಷನ್ ಇರಬೇಕು. ಮತ್ತೆ ನಮಗೆ ಅವರು ಕೌನ್ಸಿಲಿಂಗ್ ಮಾಡಿಬಿಟ್ಟೆ ನಮ್ಗೆ ಮಾಡಬೇಕು. ಏನೋ ನಾವು ಮಾಡ್ದೋ ಬಟ್ ಅಂತ ಹೇಳಿದ್ರೆ ಆಗೋದಿಲ್ಲ. ಪ್ರತಿಯೊಂದು ಫುಲ್ ಡಾಕ್ಯುಮೆಂಟರಿ ಆಗಿದೆ ಸರ್. ಆಗಿದೆ, ಡೆಫಿನೆಟ್ 100% ಹೈಜಿನಿಕ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ. ಬಟ್ ಫುಡ್ ಸೇಫ್ಟಿ ಏನಿದೆ ಅದನ್ನ ಇಟ್ಕೊಂಡೆ ನಾವು ಮಾಡ್ತಾ ಇದ್ದೀವಿ. ಓಕೆ. ಸೊ ವೀಕ್ಷಕರೇ, ತಲೆ ಕೆಡಿಸ್ಕೊಳ್ಳಾಗತ್ತೆ ಎಲ್ಲ, ಏನೋ ಹೊಸ ಬ್ರ್ಯಾಂಡ್ಗಳು ನಾವೇಗೆ ನಂಬೋದು ಅನ್ನೋ ಯೋಚನೆ ಬೇಡ. ಮೊದಲದಾಗಿ ಕನ್ನಡಿಗರ ಬ್ರ್ಯಾಂಡು, ಸರ್ ಹೇಳ್ದಂಗೆ ಎಲ್ಲ ಡಾಕ್ಯುಮೆಂಟೇಷನ್, ಎಲ್ಲ ಹೈಜಿನಿಕ್ ಇದನ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಿದ್ದಾರೆ. ಸೊ ನೀವು ಈ ಬಿಸ್ನೆಸ್ಗೆ ಬರಬಹುದು, ಹೆಚ್ಚಿನ ಮಾಹಿತಿಯನ್ನು ತಗೋಬಹುದು. ಸರ್, ಯಾರಾದರೂ ಹೊಸದಾಗಿ ಬಿಸ್ನೆಸ್ ಇಳಿತಾ ಇದ್ದೀವಿ, ಇವಾಗ ಮಾಡೋಣ ಅಂತ ಇದ್ದಾರೆ, ಯಂಗ್ ಹುಡುಗ ಜಸ್ಟ್ ಕಾಲೇಜ್ ಮುಗಿಸಿದ್ದಾರೆ, ಅಥವಾ ಅವ್ರಿಗೆಲ್ಲ ಏನಾದರೂ ಒಂದು ಐಡಿಯಾ ಕೊಡಿ. ಯಾಕಂತಂದ್ರೆ ನೀವು ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದವರು, ನೀವು ಹೊಸದಾಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್, ಇವಾಗ ಗಾಡಿ ತಗೊಂಡು ಹೊರಗಡೆ ಮಾರ್ಕೆಟ್ಗೆ ಇಳಿತಾ ಇದ್ದೀನಿ, ನಾವು ಯಾರನ್ನ ಹೆಂಗೆ ಅಪ್ರೋಚ್ ಮಾಡೋದು ಅಂತ ಇದ್ರೆ ಒಂದು ಐಡಿಯಾಸ್ ಕೊಡಿ ಸರ್, ನಮ್ಮ ಯಂಗ್ ಯೂತ್ಗೆ ಒಂದು ಐಡಿಯಾ. ಸರ್, ನಾನು ಅದೇ ಹೇಳ್ತೀನಿ ನೋಡಿ, ನೀವು ಒಂದು 2 ವೀಲರ್ ಇಕ್ಕಿದ್ದೀರಾ, 2 ವೀಲರ್ ಇಕ್ಕಿ ನಾನು ಕ್ಯಾಟ್ಲಾಗ್ ಕೊಡ್ತೀನಲ್ಲ, ಆ ಕ್ಯಾಟ್ಲಾಗ್ ಮುಖಾಂತರ ಕೆಲವು ಜನ ಏನು ಮಾಡ್ತಾರೆ, ಡಿಸ್ಟ್ರಿಬ್ಯೂಟರ್ ಅಂದರೆ ಗಾಡಿನೇ ಇರಬೇಕು, ವ್ಯಾನೇ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲೋ ಸ್ವಲ್ಪ ಆಪರ್ಚುನಿಟಿಗಳನ್ನ ಅವರು ಗ್ರ್ಯಾಬ್ ಮಾಡಲ್ಲ. ಇದಿದ್ರೇನೆ ಇದನ್ನೆಲ್ಲ ಮಾಡೋಣ ಅಂತ. ಅದಕ್ಕೆ ನಾವು ಹೇಳೋದು, ಒಂದು 2 ವೀಲರ್ ಇದ್ರೆ ಸಾಕು. ಇವಾಗ ನೋಡಿ, ಒಂದು ಕೊರಿಯರ್ಗೆ ಹೋಗ್ತೀರಾ, ಒಂದು 2 ವೀಲರ್ ಇದ್ದಂಗೆ ಯಾರು ತಗೊಳ್ಳಲ್ಲ, ಸಂಬಳಕ್ಕೆ ಹೋಗ್ತೀರಾ. ಅದೇ 2 ವೀಲರ್ ಇಟ್ಕೊಂಡು ನೀವು ಮಿನಿಮಮ್ ಅಮೌಂಟ್ ನ ಇಲ್ಲಿ ಡೆಪಾಸಿಟ್ ಮಾಡಿ ನೀವು ಮಾಲ್ ತಗೊಂಡ್ರೆ ನಿಮಗೆ ಇಲ್ಲಿ ಎಕ್ಸ್ಪೈರಿ ಡೇಟ್ಗೆ ಎಕ್ಸ್ಚೇಂಜ್ ಇರುತ್ತೆ ನಮ್ಮ ಹತ್ರ. ಅದು ಮಾಡ್ಕೊಡ್ತೀವಿ ಡೆಫಿನೆಟ್ ಆಗಿ. ನೋಡಿ, ನಾವು ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಾವು ಕಸ್ಟಮರ್ಗೆ ಆಗಲಿ ಡಿಸ್ಟ್ರಿಬ್ಯೂಟರ್ಗೆ ಏನು ಸಪೋರ್ಟ್ ಕೊಡ್ತೀವಿ ಅಂದರೆ, ಎಕ್ಸ್ಪೈರ್ ಆಗಿದ್ರೆ ಇದು ಮಾಡಿಕೊಡ್ತೀವಿ, ಅಂದರೆ ಎಕ್ಸ್ಚೇಂಜ್ ಕೊಡ್ತೇವೆ. ಡ್ಯಾಮೇಜ್ ಆಗಿದ್ರೆ ಇದು ಮಾಡ್ತೀವಿ. ಕಸ್ಟಮರ್ದು ಏನಾದರೂ ಪ್ರಾಬ್ಲಮ್ ಅಂದ್ರೆ ಅದನ್ನ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ನೀವು ಕ್ಲಿಯರ್ ಮಾಡಿ, ಡೆಫಿನೆಟ್ ಆಗಿ ನಿಮ್ಮ ಸಪೋರ್ಟ್ ಇರುತ್ತೆ, ನಮ್ಮ ಸಪೋರ್ಟ್ ಇರುತ್ತೆ. ಮತ್ತೆ ಅವ್ರಿಗೆ ಯಾವ್ದು ಬಿಸ್ನೆಸ್ ಅಂದ್ರೆ, ಈಗ ಸಡನ್ ಆಗಿ ಬಂದ್ಬಿಟ್ಟು ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂದ್ರೆ, ಅವ್ರಿಗೆ ಕಂಪ್ಲೀಟ್ ನಾವು ಗ್ರೂಮ್ ಮಾಡಿ ಹೇಗೆ ಮಾರ್ಕೆಟಲ್ಲಿ ಹೇಗೆ ಮಾತಾಡಬೇಕು, ಹೇಗೆ ಆರ್ಡರ್ಸ್ ತಗೋಬೇಕು, ನಮ್ಮ ಆರ್ಡರ್ಸ್ನ ಅವ್ರು ಏನಕ್ಕೆ ತಗೋಬೇಕು, ನಮ್ಮ ಪ್ರಾಡಕ್ಟ್ನ ಏನಕ್ಕೆ ಅನ್ನೋದು ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಮಾರ್ಕೆಟಿಂಗ್ ಟ್ರೈನಿಂಗ್ ಮತ್ತೆ ಅವ್ರಿಗೆ ನಾವು ಬ್ಯಾಕಪ್ ಸಪೋರ್ಟ್ ಇದ್ದೇ ಇರ್ತೀವಿ, ಎನಿ ಟೈಮ್ ಇದ್ದೇ ಇರ್ತೀವಿ. ಸೊ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಟ್ರೈನ್ ಅಪ್ ಎಲ್ಲ ಇದ್ದೇ ಆರಾಮಾಗಿರುತ್ತೆ ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ, ಈ ಕೂಡಲೇ ಸ್ಕ್ರೀನ್ ಮೇಲೆ ಬರ್ತಂತ ನಂಬರ್ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿಯನ್ನು ನೀವು ಕ್ರಿಯೇಟ್ ಮಾಡ್ಕೋಬಹುದು ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿಯನ್ನು, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ಲಿ ತಗೊಂಡ್ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.